Okay, this is 13th video. Welcome to our digital classroom. Welcome to third semester students. This is my last video of this chapter. ಈ ಚಾಪ್ಟರ್ ನ ಕೊನೆಯ ವಿಡಿಯೋ, ಅದರ ಕೊನೆ ವಿಡಿಯೋ ಅಲ್ಲ, ಈ ಚಾಪ್ಟರ್ ನ ಕೊನೆಯ ವಿಡಿಯೋ. So finally we have reached the end of this chapter, that is problems regarding on EMF equation. ಓದ್ ಕ್ಲಾಸಲ್ಲಿ ನಾವು EMF equation ನ ಡೆರೈವೇಷನ್ ನೋಡಿದ್ವಿ. ವೆರಿ ಇಂಪಾರ್ಟೆಂಟ್ ಡೆರೈವೇಷನ್, 5 ಮಾರ್ಕ್ಸ್ ಕೇಳ್ತಾನೆ. ಸೊ ಸುಮಾರು ಅದನ್ನ ಪ್ರಾಕ್ಟೀಸ್ ಮಾಡಿ. ಬಹಳ ಸಿಂಪಲ್. ವಾಟ್ ಈಸ್ ದ ಫೈನಲ್ ಇಕ್ವೇಷನ್ ಆಫ್ EMF equation in a DC generator ಅಂತಂದ್ರೆ, ಸೊ ವೆರಿ ಸಿಂಪಲ್, E is equal to phi P N Z divided by 60A, right? So this is about the final equation of the EMF generated in the DC generator. So ಇದನ್ನ ಆಲ್ರೆಡಿ ನಾವು ಚರ್ಚೆ ಮಾಡಿದೀವಿ 12ನೇ ವಿಡಿಯೋದಲ್ಲಿ. ಇದು 13ನೇ ವಿಡಿಯೋ. This is 13th video. We have concentrated on problems, right? Problems regarding on EMF equation. Already one problem ನಾನು ಬರೆದಿದ್ದೀನಿ ಬೋರ್ಡ್ ಮೇಲೆ. A DC generator of a 6-pole 54 slots, 16 conductors per slot, 1000 RPM, wave wound, flux per pole is 6.5 milliweber. Calculate the generated voltage. ನೋಡಿ, ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಸ್ವಲ್ಪ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಮ್ಯಾಥಮೆಟಿಕ್ಸ್ ತರ ಇರಲ್ಲ. ಇಟ್ಸ್ ನಾಟ್ ಎ ಮ್ಯಾಥಮೆಟಿಕ್ಸ್, ರೈಟ್? ಮ್ಯಾಥಮೆಟಿಕ್ಸ್ ಅಲ್ಲ ಇದು. ಸೊ ಸಮ್ ಸರ್ಟನ್ ರೂಲ್ಸ್ಗಳನ್ನ ಫಾಲೋ ಮಾಡಿ. ಫಸ್ಟ್ ಏನ್ ಮಾಡಬೇಕು? ಎಷ್ಟೋ ಜನ ನಾನು ನೋಡಿದಂಗೆ ಪ್ರಾಬ್ಲಮ್ಸ್ ಅಂತಂದ್ರೆ ಇಟ್ ಈಸ್ ಎ ಬಿಗ್ ಪ್ರಾಬ್ಲಮ್. ಡೋಂಟ್ ಫಿಯರ್ ದ ಪ್ರಾಬ್ಲಮ್ಸ್, ದೆನ್ ಇಟ್ ಬಿಕಮ್ ಎ ಬಿಗರ್ ಪ್ರಾಬ್ಲಮ್, ರೈಟ್? ಸೊ ನೀವು ಪ್ರಾಬ್ಲಮ್ಗೆ ಎದುರಿದೆ ಅಂತಂದ್ರೆ ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ಸ್ಗಳಿಗೆ ಎದುರಬಾರ್ದು. ಈ ತರ ಪ್ರಾಬ್ಲಮ್ಸ್ಗಳು ಕೊಟ್ಟಾಗ ಫಸ್ಟ್ ಕುತ್ಕೊಂಡು ಏನ್ ಮಾಡ್ಬೇಕು? ಫಸ್ಟ್ 2-3 ಸತಿ ಕ್ವಶನ್ ಓದ್ಬೇಕು. ಫಸ್ಟ್ ಟಿಪ್ ಇದೆ, 2-3 ಸತಿ ಕ್ವಶನ್ ನ ತಾಳ್ಮೆಯಿಂದ ಓದ್ಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಏನ್ ಕೊಟ್ಟಿಯಾನೆ ಅನ್ನೋದನ್ನ ಫಸ್ಟ್ ನೀವು ಪಟ್ಟಿ ಮಾಡ್ಕೋಬೇಕು. ಅದಕ್ಕೆ ಗಿವನ್ ಅಂತ ಕರಿತೀವಿ. ಫಸ್ಟ್ ಏನ್ ಕರಿತೀವಿ? ಗಿವನ್. ಗಿವನ್. ವಾಟ್ ಈಸ್ ಇನ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅದನ್ನ ಪಟ್ಟಿ ಮಾಡ್ಕೋಬೇಕು. ಪ್ರಾಬ್ಲಮ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅದನ್ನ ಪಟ್ಟಿ ಮಾಡ್ಕೊಳ್ಳಿ. ಅದನ್ನ ಗಿವನ್ ಅಂತ ಕೊಡಿ. ಏನ್ ಕಂಡುಹಿಡಿಬೇಕು? ಏನ್ ಕೊಟ್ಟಿದ್ದಾನೆ, ಏನ್ ಕಂಡುಹಿಡಿಬೇಕು, ಇವೆರಡು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇಸ್ ಸಾಲ್ವ್ಡ್, ರೈಟ್? ಸಾಲ್ವ್ ಮಾಡ್ದಂಗೆ. ಸಿಂಪಲ್ ಕಾನ್ಸೆಪ್ಟ್ ಏನು ಅಂದ್ರೆ, ಈ ಪ್ರಾಬ್ಲಮ್ ಅಲ್ಲಿ ಏನೇನು ಪ್ಯಾರಾಮೀಟರ್ಸ್ ಗಳು ಕೊಟ್ಟಿದ್ದಾನೆ ಫಸ್ಟ್ ಅದನ್ನ ಪಟ್ಟಿ ಮಾಡ್ಕೊಳ್ಳಿ. ಅದಕ್ಕೆ ಗಿವನ್ ಅಂತ ಕರಿತೀವಿ. ಗಿವನ್ ಬರ್ಕೊಳ್ಳಿ ಫಸ್ಟ್ ಸ್ಟೆಪ್ ಅಲ್ಲಿ. ನೀವು ಸ್ಟೆಪ್ ಅಲ್ಲಿ ಹೋದ್ರೆ 100% ಆನ್ಸರ್ ರೈಟ್ ಬರುತ್ತೆ, ರೈಟ್? ಸೊ ವಾಟ್ ಆರ್ ದ ಪ್ಯಾರಾಮೀಟರ್ ಇನ್ ದ ಪ್ರಾಬ್ಲಮ್, ರೈಟ್? ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಅದನ್ನ ನೀವು ಪಟ್ಟಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಗಿವನ್ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಸೊಲ್ಯೂಷನ್. ಸೊಲ್ಯೂಷನ್ ಹೆಂಗ್ ಮಾಡ್ಬೇಕು ಅನ್ನೋದು ನಾವೆಲ್ಲ ಹೇಳ್ಕೊಡ್ತೀವಿ. ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ದಾನೆ ಅನ್ನೋದು ಬರ್ಕೊಳ್ಳಿ. ಫಸ್ಟ್ ಎ ಡಿಸಿ ಜನರೇಟರ್ ಆಫ್ ಅನ್ 6 pole, ರೈಟ್? ಏನ್ ಕೊಟ್ಟಿದ್ದಾನೆ? 6 pole ಕೊಟ್ಟಿದ್ದಾನೆ. ಸೊ ಪೋಲಿಗೆ ನಾವು ಯಾವ ತರ ಐಡೆಂಟಿಫೈ ಮಾಡ್ತೀವಿ? P is equal to 6. ಸಿಂಪಲ್. ಅವ್ನು ಕೊಟ್ಟಿದ್ದಾನೆ ಡಿಸಿ ಜನರೇಟರ್ ಆಫ್ ಅನ್ 6 pole. ಎಷ್ಟು ಪೋಲ್ ಕೊಟ್ಟಿದ್ದಾನೆ? 6 pole ಕೊಟ್ಟಿದ್ದಾನೆ. ನಾವು P ಅಂತ ಕರಿತೀವಿ. ಹೌದಾ? ಪೋಲಿಗೆ ಏನಂತ ಕರಿತೀವಿ? P ಅಂತ ಕರಿತೀವಿ. ನಾನು ಓದ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ನಾನು ಸರ್ಟೇನ್ ನಾಮಕರಣ ಮಾಡಬೇಕು. ಈಗ ಹೆಂಗೆ ನಿಮ್ಗಳಿಗೆ ಹೆಸರು ಇಟ್ಕೊಂಡಿರ್ತೀರಿ ಅದೇ ತರ ಸಮ್ ಸರ್ಟೇನ್ ಪ್ಯಾರಾಮೀಟರ್ಗಳು. ಕಂಡಕ್ಟರ್ಸ್ Z ಅಂತ ಕರಿತೀವಿ, ಪ್ಯಾರಲಲ್ ಪಾತ್ A ಅಂತ ಕರಿತೀವಿ, ಸ್ಪೀಡ್ N ಅಂತ ಕರಿತೀವಿ, ಹೌದಾ? ಸೊ ಫ್ಲಕ್ಸ್ ಫೈ ಅಂತ ಕರಿತೀವಿ. ಇವುಗಳೆಲ್ಲ ನೀವು ತಲೆ ಒಳಗೆ ಇಟ್ಕೋಬೇಕು. ನೆಕ್ಸ್ಟ್ ನೋಡಿ, 54 ಸ್ಲಾಟ್ಸ್ ಬಗ್ಗೆ ಹೇಳಿದ್ದೆ ನಾನು, ಆರ್ಮೇಚರ್ ಅಲ್ಲಿ ಹೇಳಿದ್ದೆ, ಹೌದಾ? ಸೊ ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್. ಇನ್ನೊಂದು ಆರ್ಮೇಚರ್ ಇರುತ್ತೆ. ಎಷ್ಟು ಅಂತ ಹೇಳಿ ನಾನು 54 ಸ್ಲಾಟ್ ಇದೆ ಅಂತ ಅನ್ಕೊಳ್ಳಿ. ಎಷ್ಟು ಸ್ಲಾಟ್ಸ್ ಇದೆ? 54 ಸ್ಲಾಟ್ಸ್ ಇದೆ. 16 ಕಂಡಕ್ಟರ್ ಪರ್ ಸ್ಲಾಟ್. ಒಂದು ಸ್ಲಾಟ್ ಅಲ್ಲಿ ಎಷ್ಟಿಟ್ಟಿಯಾನೆ? 16 ಕಂಡಕ್ಟರ್ ಇದೆ. ಒಂದು ಸ್ಲಾಟ್ ಅಲ್ಲಿ ಎಷ್ಟಿದೆ? 16 ಕಂಡಕ್ಟರ್ ಇದೆ. ಸಿಂಪಲ್ ಕಾನ್ಸೆಪ್ಟ್. ಇನ್ನು ಎಂತರ್ಗಾದ್ರೂ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ನೋಡಿ, 54 ಟೋಟಲ್ ಸ್ಲಾಟ್ಸ್ ಇದೆ. ಟೋಟಲ್ ಸ್ಲಾಟ್ಸ್ ಎಷ್ಟಿದೆ? 54 ಸ್ಲಾಟ್ಸ್ ಇದೆ. ಅದರಲ್ಲಿ ಒಂದು ಸ್ಲಾಟ್ ಅಲ್ಲಿ ಎಷ್ಟಿಟ್ಟಿಯಾನೆ? ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ಸ್ ನ ಇಟ್ಟಿಯಾನೆ. ಸಿಂಪಲ್. ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ಸ್ ಇಟ್ಟಿಯಾನೆ. ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ಸ್ ಇಟ್ಟಿಯಾನೆ. ಅಲ್ಲಿಗೆ 54 ಸ್ಲಾಟಿಗೆ ಎಷ್ಟಾಯ್ತು? ಸಿಂಪಲ್ ಕಾನ್ಸೆಪ್ಟ್. 54 ಸ್ಲಾಟಿಗೆ ಎಷ್ಟು? ಬಹಳ ಸಿಂಪಲ್ ನೋಡಿ.
54 ಟೋಟಲ್ ಸ್ಲಾಟ್ಸ್ ಇದೆ ನಮ್ಮಲ್ಲಿ ಟೋಟಲ್ 54 ಸ್ಲಾಟ್ಸ್ ಇದೆ. ಅದರಲ್ಲಿ ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ಸ್ಗಳನ್ನ ಇಟ್ಟಿದ್ದಾರೆ. ಒಂದು ಸ್ಲಾಟ್ ಅಲ್ಲಿ ಎಷ್ಟಿದೆ ಪರ್ ಸ್ಲಾಟ್ ಅಂದ್ರೆ ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ಸ್ ಇಟ್ಟಿದ್ದಾರೆ. ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ಸ್ ಆದ್ರೆ 54 ಸ್ಲಾಟ್ ಅಲ್ಲಿ ಎಷ್ಟಾಯ್ತು? ಸಿಂಪಲ್ ಮಲ್ಟಿಪ್ಲಿಕೇಶನ್ 54 into 16. 54 into 16 ಮಲ್ಟಿಪ್ಲೈ ಮಾಡ್ರಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ರಿ. ದಟ್ ಈಸ್ ಅ ಟೋಟಲ್ ಕಂಡಕ್ಟರ್ಸ್. ಹೌದಾ, ಎಷ್ಟು ಕಂಡಕ್ಟರ್ ಸಿಕ್ತು ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ ಆದ್ರೆ 54 ಸ್ಲಾಟ್ ಅಲ್ಲಿ ಎಷ್ಟು? ಸಿಂಪಲ್ ಮ್ಯಾಥಮೆಟಿಕ್ಸ್, ಕ್ರಾಸ್ ಮಲ್ಟಿಪ್ಲಿಕೇಶನ್ 54 into 16. 54 into 16. ಜಸ್ಟ್ ಯೂಸ್ ದ ಕ್ಯಾಲ್ಕುಲೇಟರ್. ಹೌದಾ, ಕ್ಯಾಲ್ಕುಲೇಟರ್ ಎಲ್ಲರ ಹತ್ರ ಇರುತ್ತೆ, ಕ್ಯಾಲ್ಕುಲೇಟರ್ ತಗೊಳ್ಳಿ. ಸೊ ಇದೊಂದು ಹೇಳ್ಬೇಕು ನಿಮಗೆ, 990 ES ಅಂತ ಬರುತ್ತೆ ಕ್ಯಾಲ್ಕುಲೇಟರ್ ಅಲ್ಲಿ. 990 ES ಅಂತ ಬರುತ್ತೆ. ಇದನ್ನ ತಗೊಳ್ಳಿ, ಸಿಂಪಲ್ ಆಗಿದೆ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆ ತರ ಕ್ಯಾಲ್ಕುಲೇಟರ್ ತಗೊಳ್ಳಿ. ಓಕೆ, ಸೊ 990 ES ಅಂತ ಬರುತ್ತೆ. ಓಕೆ, ಇರ್ಲಿ, ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಇಷ್ಟೇ ಸಿಂಪಲ್. 16 ಕಂಡಕ್ಟರ್ ಪರ್ ಸ್ಲಾಟ್ ಅಂತ ಇದೆ. ಇಲ್ಲೇ ಕಾನ್ಸೆಪ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. 16 ಕಂಡಕ್ಟರ್ ಪರ್ ಸ್ಲಾಟ್ ಅಂದ್ರೆ ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ ಇದೆ ಅಂತ ಅರ್ಥ. ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ ಇದೆ. ಅಲ್ಲಿ ಟೋಟಲ್ ಸ್ಲಾಟ್ಸ್ ಎಷ್ಟಿದಾವೆ? 54. ಹಂಗಾರೆ 54 ಸ್ಲಾಟ್ ಅಲ್ಲಿ ಎಷ್ಟು ಕಂಡಕ್ಟರ್ಸ್ ಆಯ್ತು? ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲೈ ಮಾಡು. ಈ 54 16 ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗತ್ತೆ? ಜಸ್ಟ್ ಟೇಕ್ ಯುವರ್ ಕ್ಯಾಲ್ಕುಲೇಟರ್. 54 into 16 ಎಷ್ಟು ಬರುತ್ತೆ? 864 ಕಂಡಕ್ಟರ್ಸ್ ಆಗುತ್ತೆ. ಎಷ್ಟಾಗತ್ತೆ? 864 ಕಂಡಕ್ಟರ್ಸ್ 54 ಸ್ಲಾಟ್ಸ್ ಅಲ್ಲೂ ಇದೆ. 54 ಸ್ಲಾಟ್ಸ್ ಅಲ್ಲಿ ಟೋಟಲ್ ಕಂಡಕ್ಟರ್ ಎಷ್ಟಿದೆ? 864 ಕಂಡಕ್ಟರ್ಸ್ ಇದೆ. ಸಿಂಪಲ್ ಕಾನ್ಸೆಪ್ಟ್, ಕ್ಯಾಲ್ಕುಲೇಟರ್ ಇಲ್ದನೂ ಮಾಡಬಹುದು. ಸೊ ನಿಮ್ಮ ಈಗ ಜಸ್ಟ್ ಸ್ಟೆಪ್ ಇಡ್ತಾ ಇದ್ರಿ. ಸೊ ಅದನ್ನ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಾನು ವಿತೌಟ್ ಕ್ಯಾಲ್ಕುಲೇಟರ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ರಾಡಕ್ಟ್ ಆಗಿರ್ಬೋದು, ಆರ್ ಇವನ್ ಡಿವಿಷನ್ ಆಗಿರ್ಬೋದು, ಇವುಗಳನ್ನ ಹೇಳ್ಕೊಡ್ತೀನಿ, ಆಯ್ತಾ? ಸೊ ಅದು ಆಮೇಲೆ ನೋಡೋಣ. ಫಸ್ಟ್ ಕಾನ್ಸೆಪ್ಟ್ ಏನು ಅಂದ್ರೆ ಲಿಟ್ಲ್ ಬಿಟ್ ಈಸಿಯರ್ ಆಗಿ ಹೋಗೋಣ. ಸೊ 54 into 16 ಮಾಡ್ರಿ. 54 into 16 ಮಾಡಿದ್ರೆ ಟೋಟಲ್ ಕಂಡಕ್ಟರ್ಸ್ ಇಂದ ಆರ್ಮೇಚರ್ ಗೊತ್ತಾಗ್ಬಿಡುತ್ತೆ. ಎಷ್ಟು ಬಂತು? 864 ಕಂಡಕ್ಟರ್. ಝಡ್ ಕಂಡಕ್ಟರ್ ಏನಂತ ಇಟ್ಟಿದ್ವಿ ನಾವು ಹೆಸರು? ಝಡ್. ಏನಂತ ನಾಮಕರಣ ಮಾಡಿದ್ವಿ? ಝಡ್ ಅಂತ ನಾಮಕರಣ ಮಾಡಿದ್ವಿ. ದಟ್ ಈಸ್ 864. ಸಿಂಪಲ್, ಅರ್ಥ ಆಯ್ತಲ್ವಾ? ಸಿಂಪಲ್. ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ ಇದೆ. ಅಲ್ಲಿ 54 ಸ್ಲಾಟ್ ಅಲ್ಲಿ ಎಷ್ಟಾಯ್ತು? ಸಿಂಪಲ್ ಮಲ್ಟಿಪ್ಲಿಕೇಶನ್. 54 into 16 864. ಕಂಡಕ್ಟರ್ ಏನಂತ ಹೆಸರಿಟ್ಟಿದ್ರಿ? ಝಡ್ ಈಸ್ ಈಕ್ವಲ್ ಟು 864. ಮುಗೀತು. ನೆಕ್ಸ್ಟ್ 1000 RPM. RPM ಅಂದ್ರೆ ಏನು? ರೆವಲ್ಯೂಷನ್ ಪರ್ ಮಿನಿಟ್. ರೊಟೇಷನ್ ಅಂದ್ರೆ ಸ್ಪೀಡ್, ರೈಟ್? ಸ್ಪೀಡ್ ಏನಂತ ನಾಮಕರಣ ಮಾಡಿದ್ವಿ? n is equal to 1000 RPM. ಸಿಂಪಲ್. ಸ್ಪೀಡ್ ಏನಂತ ನಾಮಕರಣ ಮಾಡಿದ್ವಿ? n ಅಂತ ನಾಮಕರಣ ಮಾಡಿದ್ವಿ. n ಅಂದ್ರೆ ಸ್ಪೀಡ್ ಅಂತ ನಾಮಕರಣ ಮಾಡಿದ್ವಿ. ಎಷ್ಟು ರೊಟೇಷನ್ ಓಡ್ತಾ ಇದೆ? 1000 RPM ಅಲ್ಲಿ ತಿರುಗ್ತಾ ಇದೆ. ಆರ್ಮೇಚರ್ ಎಷ್ಟು ತಿರುಗ್ತಾ ಇದೆ? 1000 RPM ಅಲ್ಲಿ ತಿರುಗ್ತಾ ಇದೆ. ವೇವ್ ವೂಂಡ್ ಅಂತ ಮಾಡಿದ್ವಿ. ನಾನು ಹೇಳಿದೆ ಎರಡು ತರ ಲ್ಯಾಪ್ ವೈಂಡಿಂಗ್ಸ್ ಸುತ್ತುತ್ತೀವಿ. ಒಂದು ಲ್ಯಾಪ್ ವೈಂಡಿಂಗ್, ಒಂದು ವೇವ್ ವೈಂಡಿಂಗ್. ಲ್ಯಾಪ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ A is equal to P. ಎಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೋ ಅಷ್ಟು ನಂಬರ್ ಆಫ್ ಪೋಲ್ಸ್ ಇರುತ್ತೆ. ಎಷ್ಟು ನಂಬರ್ ಆಫ್ ಪೋಲ್ಸ್ ಇರುತ್ತೋ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೆ. ಇದು ಲ್ಯಾಪ್ ವೈಂಡಿಂಗ್ ಅಲ್ಲಿ. ವೇವ್ ವೈಂಡಿಂಗ್ ಅಲ್ಲಿ ಆಲ್ವೇಸ್ ಪ್ಯಾರಲಲ್ ಪಾತ್ ಇಸ್ ಆಲ್ವೇಸ್ 2 2 2. ಹೌದಾ? ಅಲ್ಲಿಗೆ A is equal to ವೇವ್ ವೂಂಡ್ ಆಗಿರೋದ್ರಿಂದ ಪ್ಯಾರಲಲ್ ಪಾತ್ ಇಸ್ ಈಕ್ವಲ್ ಟು 2. ಗೊತ್ತಾಯ್ತಲ್ವಾ? ಸೊ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್ ಕಾನ್ಸೆಪ್ಟ್. ಅದಕ್ಕೆ ಇಂದಿನ ವಿಡಿಯೋಗಳೆಲ್ಲ ಅರ್ಥ ಆಗಿರ್ಬೇಕು. ನೀವು ಪ್ರಾಬ್ಲಮ್ಸ್ ಮಾಡಬೇಕು ಅಂದ್ರೆ ಥಿಯರಿಟಿಕಲ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಲ್ಯಾಪ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ ಅಂದ್ರೆ ನಂಬರ್ ಆಫ್ ಪೋಲ್ಸ್. ವೇವ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ ಅಂದ್ರೆ 2, ಆಲ್ವೇಸ್ 2. ಓಕೆ, ಸೊ ಇದೊಂದು ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್, ಫ್ಲಕ್ಸ್ ಪರ್ ಪೋಲ್ ಈ 6.5 ಮಿಲಿ ವೆಬ್ಬರ್ ಅಂತ ಕೊಟ್ಟಿದ್ದೇನೆ. ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ ನಾನು. ಫ್ಲಕ್ಸ್ ಪರ್ ಪೋಲ್ ಈಸ್ 6.5 ಮಿಲಿ ವೆಬ್ಬರ್. ಫ್ಲಕ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತಾ ಇದೀವಿ? ಒಂದು ಸರ್ಕಲ್ ಬರೀತೀರಿ, ಅದಕ್ಕೊಂದು ಲೈನ್ ಎಳಿತೀರಿ. ಇದೇ ಫ್ಲಕ್ಸ್. ಎಷ್ಟು ಕೊಟ್ಟಿಯಾನೆ? 6.5 ಮಿಲಿ ವೆಬ್ಬರ್. ಇದನ್ನ ನಾವು ನೋಡೋದೇ ಇಲ್ಲ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಈ ಟರ್ಮ್ಸ್ ಗಳೆಲ್ಲ ಬಹಳ ಇಂಪಾರ್ಟೆಂಟ್. ಇವುಗಳು ನಿಮ್ಗೆ ಮುಂದೆ ಹೋಗ್ತಾ ಎಲ್ಲ ಪರಿಚಯ ಆಗ್ತವೆ. ನೆಕ್ಸ್ಟ್ ಮೆಜರ್ಮೆಂಟ್ ಅಂತ ಬರುತ್ತೆ. ಸೊ ಅಲ್ಲಿ ನಮ್ಗೆ ಎಲ್ಲಾ ನಿಮ್ಗೆ ಪವರ್ಸ್ ಗೊತ್ತಾಗ್ತಾ ಬರುತ್ತೆ. ಮಿಲಿ ಅಂದ್ರೆ ಎಷ್ಟು ಪವರ್ಸ್ ಇರುತ್ತೆ, ಮೆಗಾ ಅಂದ್ರೆ ಎಷ್ಟು, ಕಿಲೋ ಅಂದ್ರೆ ಎಷ್ಟು, ಇವೆಲ್ಲ ಗೊತ್ತಾಗ್ತಾವ ನಮ್ಗೆ. ಹೌದಾ? ಸೊ ಜಸ್ಟ್ ಒಂದು ಸಣ್ಣದಾಗಿ ಹೇಳಿರ್ತೀನಿ ನಾನು. ಕಿಲೋ ಅಂದ್ರೆ ಎಷ್ಟು? 10 to the power of 3. ಕಿಲೋ ಅಂದ್ರೆ ಎಷ್ಟು? 10 to the power of 3. 10 × 3 10 × 10 × 10 1000. ಹೌದಾ? ನೆಕ್ಸ್ಟ್ ಮೆಗಾ.
10 to the power of 6 ಹತ್ತರಗತ್ತ 6 ಮೆಗಾ ಅಂದ್ರೆ 10 to the power of 6 ಕಿಲೋ ಅಂದ್ರೆ 10 to the power of 3 ಅದೇ ತರನೇ ಮಿಲಿ ಇದಕ್ಕೆ ಎಂ ಅಂತ ಕರಿತೀವಿ ಎಂ ಅಂದ್ರೆ ಸ್ಮಾಲ್ ಲೆಟರ್ ಎಂ ಅಂದ್ರೆ ಮಿಲಿ ಮಿಲಿ ಅಂದ್ರೆ 10 to the power of -3 ಮಿಲಿ ಅಂದ್ರೆ 10 to the power of -3 ನೆಕ್ಸ್ಟ್ ಮೈಕ್ರೋ 10 to the power of -6 ನೋಡಿ ಇವೆಲ್ಲ ಓದಬೇಕು ಬರ್ತಾವೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆಲ್ಲ ಪರಿಚಯ ಆಗ್ತವೆ ಸೊ ಇಲ್ಲಿ ನಮಗೆ ಬೇಕಾಗಿರೋದು ಈಗ ರೈಟ್ ಮಿಲಿ ಸೊ 6.5 ಮಿಲಿ ವೆಬರ್ ಎಂ ಅಂದ್ರೆ ಸ್ಮಾಲ್ ಎಂ ಅಂದ್ರೆ ಮಿಲಿ ಅಂತ ಇದೆಲ್ಲ ಹಿಡ್ಕೋಬೇಕು 10 to the power of -3 ಅಂತ ಮಿಲಿ ಅಂದ್ರೆ 10 to the power of -3 ಎಷ್ಟೋ ಜನ ಪ್ರಾಬ್ಲಮ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ನೋಡೋದೇ ಇಲ್ಲ ಇದನ್ನ ಕನ್ಸಿಡರ್ ಮಾಡಬೇಕು ಸ್ಮಾಲ್ ಲೆಟರ್ ಎಂ ಅಂದ್ರೆ ಮಿಲಿ ಅಂತ ಸ್ಮಾಲ್ ಲೆಟರ್ ಎಂ ಅಂದ್ರೆ ಮಿಲಿ 10 to the power of -3 ಮರೆಯಂಗಿಲ್ಲ ಇದ್ರ ಜೊತೆ 10 to the power of -3 ನ ನೀವು ಮಲ್ಟಿಪ್ಲೈ ಮಾಡಬೇಕು 6.5 into 10 to the power of -3 ಉಳಿದಿರೋದು ಏನಿದೆ ಇಲ್ಲಿ ವೆಬರ್ ನೋಡಿ ಬರೀತೀವಿ ನೋಡಿ 6.5 into 10 to the power of -3 ಉಳಿದಿರೋದು ವೆಬರ್ 6.5 ಮಿಲಿ ಅಂದ್ರೆ ಎಷ್ಟು 6.5 ಮಿಲಿ ಅಂದ್ರೆ ಎಷ್ಟು 10 to the power of -3 ಉಳಿದಿರೋದೇನು ವೆಬರ್ ಸಿಂಪಲ್ ದಿಸ್ ಇಸ್ ದ ಫ್ಲಕ್ಸ್ ಅರ್ಥಾಯ್ತಲ್ವಾ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ನೋಡಿ ಯಾವುದೇ ಪ್ರಾಬ್ಲಮ್ ಅಟೆಂಪ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನ್ ಗೊತ್ತಿರಬೇಕು ಏನ್ ಕ್ವಶನ್ ಕೊಟ್ಟಿಯಾನೆ ಅನ್ನೋದನ್ನ ಫಸ್ಟ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ವಾಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಅಲ್ಲಿ ಏನೇನ್ ಕೊಟ್ಟಿಯಾನೆ ಏನ್ ಕಂಡಿಡಿಬೇಕು ಇದಷ್ಟು ನೀವು ಪಟ್ಟಿ ಮಾಡ್ಕೋಬೇಕು ಬಹಳ ಇಂಪಾರ್ಟೆಂಟ್ ಅದು ಫಸ್ಟ್ ಕೆಲಸನೇ ಅದು ಗಿವನ್ ನೀವು ಒಂದೇ ಸತಿ ಅಟೆಂಪ್ಟ್ ಮಾಡಬಾರ್ದು ಯಾವುದೇ ಪ್ರಾಬ್ಲಮ್ಗಳನ್ನ ಒಂದೇ ಸತಿ ಅಟೆಂಪ್ಟ್ ಮಾಡಬಾರ್ದು ಎಷ್ಟೇ ಪ್ರಾಕ್ಟೀಸ್ ಮಾಡಿರ್ಲಿ ಅರ್ಥ ಆಯ್ತಾ ಟ್ರಿಕ್ ಆಗಿರ್ತವೆ ಸೊ ಫಸ್ಟ್ ಏನ್ ಮಾಡಬೇಕು ಏನ್ ಕೊಟ್ಟಿಯಾನೆ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿಯಾನೆ ಒಂದ್ 2-3 ಸತಿ ಕ್ವಶನ್ ಓದ್ರಿ ನೆಕ್ಸ್ಟ್ ಅದನ್ನ ಅನಲೈಸ್ ಮಾಡ್ಕೊಂಡು ಬರ್ಬೇಕು ಫಸ್ಟ್ ಗಿವನ್ ಎ ಡಿಸಿ ಜನರೇಟರ್ ಆಫ್ ಎನ್ 6 ಪೋಲ್ ಹೌದಾ ಇಲ್ಲೇ ಕೊಟ್ಬಿಟ್ಟ 6 ಪೋಲ್ ಇದೆ ಎಷ್ಟು ಪೋಲ್ ಇದೆ 6 ಪೋಲ್ ಇದೆ ಪೋಲಿಗೆ ಏನಂತ ಕರಿತೀವಿ ನಾವು P is equal to 6 P ಪೋಲಿಗೆ ಏನಂತ ಕರಿತೀವಿ P 54 ಸ್ಲಾಟ್ಸ್ 16 ಕಂಡಕ್ಟರ್ಸ್ ಪರ್ ಸ್ಲಾಟ್ ಅಂತ ಇದೆ ಕಾನ್ಸೆಪ್ಟ್ ಇಷ್ಟ ಕನ್ಫ್ಯೂಷನ್ ಏನಿಲ್ಲ ಇಲ್ಲಿ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಬಿಡ್ತೀನಿ ಇದನ್ನು ಮಲ್ಟಿಪ್ಲೈ ಮಾಡ್ಬಿಡ್ರಿ ಆನ್ಸರ್ ಬಂದ್ಬಿಡುತ್ತೆ ನೀವು ಅಷ್ಟು ತಲೆ ಓಡಿಸೋ ಅವಶ್ಯಕತೆನೇ ಇಲ್ಲ 54 into 16 ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ ಎಷ್ಟಿದಾವೆ ಅಂತ ಗೊತ್ತಾಗುತ್ತೆ ಎಂತ ಸಣ್ಣ ಮಕ್ಕಳಿಗೆ ಅರ್ಥ ಆಗುತ್ತೆ ಇದು 16 ಕಂಡಕ್ಟರ್ ಪರ್ ಸ್ಲಾಟ್ ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ ಇದ್ರೆ ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್ ಇದ್ರೆ 54 ಸ್ಲಾಟ್ ಅಲ್ಲಿ ಎಷ್ಟಾಯ್ತು ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ ಎಷ್ಟಾಗತ್ತೆ ಅಲ್ಲಿಗೆ ಸಿಂಪಲ್ ಈ 54 ಅನ್ನ 16 ಜೊತೆ ಮಲ್ಟಿಪ್ಲೈ ಮಾಡಿ 54 into 16 ಎಷ್ಟು ಬರುತ್ತೆ ಸೊ 864 ಕಂಡಕ್ಟರ್ ಬರುತ್ತೆ ಎಷ್ಟು ಬರುತ್ತೆ 864 ಕಂಡಕ್ಟರ್ಸ್ ಬರುತ್ತೆ ಓಕೆ ಸಿಂಪಲ್ 864 ಕಂಡಕ್ಟರ್ಸ್ಗಳು ಬರ್ತವೆ 54 into 16 ಮಾಡಿದ್ರೆ 864 ಕಂಡಕ್ಟರ್ಸ್ ಟೋಟಲ್ ಕಂಡಕ್ಟರ್ಸ್ಗಳು ನಾವು ಆರ್ಮೇಚರ್ಗೆ ಸುತ್ತಿರೋದು ಬರ್ಕೋಬೇಕಿಲ್ಲ ಕಂಡಕ್ಟರ್ ಏನಂತ ಹೆಸರು ನಾಮಕರಣ ಮಾಡಿದ್ವಿ Z is equal to 864 ಕ್ಲೋಸ್ ನೆಕ್ಸ್ಟ್ 1000 RPM ಅಂತ ಇದೆ RPM ಅಂದ್ರೆ ಏನ್ರಿ ರೆವಲ್ಯೂಷನ್ ಪರ್ ಮಿನಿಟ್ ತಿರುಗ್ತಾ ಇರೋದು ಹೌದಾ ರೆವಲ್ಯೂಷನ್ ಪರ್ ಮಿನಿಟ್ ತಿರುಗ್ತಾ ಇರೋದು ಸೊ ಅದಕ್ಕೆ ಏನಂತ ಕರೀನ N is equal to 1000 RPM N is equal to 1000 RPM ನೆಕ್ಸ್ಟ್ ವೇವ್ ವೂಂಡ್ ಅಂತ ಕೇಳಿಯಾನೆ ವೇವ್ ವೈಂಡಿಂಗ್ ಯಾವ್ದು ಏನಂತ ಕರೀತಾನೆ ವೇವ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ ಇಸ್ ಆಲ್ವೇಸ್ 2 ಪ್ಯಾರಲಲ್ ಪಾತ್ ಎಷ್ಟಿರುತ್ತೆ ಎ ಅಂತ ಕರಿತೀವಿ ಹೌದಾ ಎ ಅಂದ್ರೆ ಪ್ಯಾರಲಲ್ ಪಾತ್ ಫಾರ್ ವೇವ್ ವೈಂಡಿಂಗ್ ಇಸ್ ಆಲ್ವೇಸ್ 2 ಪ್ಯಾರಲಲ್ ಪಾತ್ ಫಾರ್ ಲ್ಯಾಪ್ ವೈಂಡಿಂಗ್ ಇಸ್ ಆಲ್ವೇಸ್ ನಂಬರ್ ಆಫ್ ಪೋಲ್ಸ್ ನಾವು ಎಷ್ಟು ಪೋಲ್ಸ್ ಬಳಕೆ ಮಾಡಿದೀವಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೆ ಇಲ್ಲಿ ವೇವ್ ವೈಂಡಿಂಗ್ ಆಗಿರೋದ್ರಿಂದ ನಂಬರ್ ಆಫ್ ಪ್ಯಾರಲಲ್ ಪಾತ್ ಎಷ್ಟಿರುತ್ತೆ 2 ವೆರಿ ಸಿಂಪಲ್ ನೆಕ್ಸ್ಟ್ ಫ್ಲಕ್ಸ್ ಪರ್ ಪೋಲ್ ಈಸ್ 6.5 ಮಿಲಿ ವೆಬ್ಬರ್ ಅಂತ ಕೇಳಿ ನಾನು ಆಗ್ಲೇ ಹೇಳಿದೆ ಮಿಲಿ ಎಂ ಅಂದ್ರೆ ಮಿಲಿ ಅಂತ ಎಂ ಅಂದ್ರೆ ಮಿಲಿ ಇದರ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 10 to the power of minus 10 to the power of minus 10 to the power of minus 3 10 to the power of minus 3 ಇನ್ನು ಮರೆಯಲೇಬಾರದು ಮರೆತ್ರಿ ಅಂದ್ರೆ ಆನ್ಸರ್ ತಪ್ಪು ಬರುತ್ತೆ ನೆನ್ಪಿಟ್ಕೋಬೇಕು ಅಲ್ಲಿಗೆ ಫ್ಲಕ್ಸ್ ಗೆ ಏನಂತ ನಾವು ನಾಮಕರಣ ಮಾಡಿದೀವಿ ಒಂದು ಸರ್ಕಲ್ ಹಾಕಿ ಒಂದು ಲೈನ್ ಹೇಳಿ ದಟ್ ಇಸ್ ಅ ಫ್ಲಕ್ಸ್ ಫೈ ಅಂತ ಕರಿತೀವಿ ಇಸ್ ಈಕ್ವಲ್ ಟು 6.5 ಇಂಟು ಯಾಕೆಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ವಾ ಇಂಟು ಮಿಲಿಯ ಬೆಲೆ ಎಷ್ಟು 10 to the power of minus 3 10 to the power of minus 3 ಅದ್ರ ಜೊತೆ ಏನಿದೆ ವೆಬರ್ ಸಿಂಪಲ್ ಕ್ಲೋಸ್ 6.5 ಮಿಲಿ ಬೆಲೆ 10 to the power of minus 3 ಅದ್ರ ಜೊತೆ ಏನಿದೆ ಅದು ಬರೆದ್ರೆ ಆಯ್ತು ಓಕೆ
ಇಲ್ಲಿವರೆಗೂ ಗಿವನ್ ಬರ್ದ್ವಿ ಅಂದ್ರೆ ಅವ್ನು ಏನೇನ್ ಕೊಟ್ಟಿಯೇನ ಅದಷ್ಟನ್ನು ಪಟ್ಟಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಕಾನ್ಸಂಟ್ರೇಟ್ ಮಾಡಬೇಕು, ಏನ್ ಕೊಟ್ಟಿಲ್ಲ, ಏನ್ ಕಂಡಿಡಿಬೇಕು ನಾನು, ವಾಟ್ ವಿ ಹ್ಯಾವ್ ಟು ಫೈಂಡ್ ಇನ್ ದ ಪ್ರಾಬ್ಲಮ್, ಅದನ್ನ ನೆಕ್ಸ್ಟ್ ಯೋಚನೆ ಮಾಡಬೇಕು. ಇಲ್ಲಿ ಕೊಟ್ಟಿ ನೋಡಿ, ಕ್ಯಾಲ್ಕುಲೇಟ್ ದ ಜನರೇಟೆಡ್ ವೋಲ್ಟೇಜ್. ಕ್ಯಾಲ್ಕುಲೇಟ್ ದ ಜನರೇಟೆಡ್ ವೋಲ್ಟೇಜ್. ನಿಮ್ಮ ಆರ್ಮೇಚರ್ ಅಲ್ಲಿ ಏನ್ ವೋಲ್ಟೇಜ್ ಜನರೇಟ್ ಆಗಿದೆಯಲ್ಲ ಅದರ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಅದು ಗೊತ್ತು ನಮ್ಗೆ. ವಾಟ್ ಈಸ್ ದ ಸಿಂಬಲ್ ಇ. ಕ್ಲೋಸ್. ಒಂದು ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಮುಗೀತು, ಆಯ್ತಾ. ಈ ಬೆಲೆ ಎಷ್ಟು ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಹಾಕೊಂಡಿದೆ. ಈಗ ನಾವು ಅದನ್ನ ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಇದಿಷ್ಟು ಅರ್ಥ ಆಯ್ತಲ್ಲ. ಫಸ್ಟ್ ಗಿವನ್ ಹಾಕೊಳ್ಳಿ. P is equal to 6, Z is equal to 864. ಸಿಂಪಲ್. N ಅಂದ್ರೆ 1000 RPM. ವೇವ್ ವೈಂಡಿಂಗ್ ಕೊಟ್ಟಿರೋದ್ರಿಂದ ಪ್ಯಾರಲಲ್ ಪಾತ್ is always 2. ಫ್ಲಕ್ಸ್ ಪರ್ ಪೋಲ್ is 6.5 ಮಿಲಿ ವೆಬರ್. ಮಿಲಿ 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 ತಲೆ ಕೆಡಿಸ್ಕೊಬಿಡ್ರಿ. ಮಿಲಿ ಅಂದ್ರೆ 10⁻³ 10 to the power of -3. ಈ 10 to the power of -3 ನ ಬಿಟ್ರೆ ಆನ್ಸರ್ ರಾಂಗ್ ಆಗುತ್ತೆ. 6.5 ಮಿಲಿ ವೆಬರ್. 10 to the power of -3 ವೆಬರ್. ಕ್ಲೋಸ್. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಫೈಂಡ್, ಕ್ಯಾಲ್ಕುಲೇಟ್ ದ ಜನರೇಟೆಡ್ ವೋಲ್ಟೇಜ್. ಜನರೇಟೆಡ್ ವೋಲ್ಟೇಜ್ ಏನಿದೆ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಬೆಲೆ ಎಷ್ಟು, ಇ. ಇ ಅಂತ ಕರಿತೀವಿ. ಇ ಅಂತಂದ್ರೆ ಜನರೇಟೆಡ್ ವೋಲ್ಟೇಜ್, ಅದರ ಬೆಲೆ ಎಷ್ಟು. ಸಿಂಪಲ್. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವೀಗ, ಅಲ್ಲಿಗೆ ಒಂದು ಕಾನ್ಸೆಪ್ಟ್ ಮುಗೀತು. ಏನೇನ್ ಕೊಟ್ಟಿಯೇನೆ ಅನ್ನೋದು ಬರ್ಕೊಂಡ್ರೆ ಏನ್ ಕಂಡುಹಿಡಿಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಸೊಲ್ಯೂಷನ್, ರೈಟ್. ನೆಕ್ಸ್ಟ್ ಏನ್ ಹಾಕೋಬೇಕು, ಸೊಲ್ಯೂಷನ್. ವಾಟ್ ಈಸ್ ಸೊಲ್ಯೂಷನ್? ಸೊಲ್ಯೂಷನ್ ಅಂದ್ರೆ ಏನು? ಈ ಬರ್ಕೊಂಡಿರೋ ಪ್ಯಾರಾಮೀಟರ್ ಗಳಲ್ಲಿ ನಾವು ಜನರೇಟೆಡ್ ವೋಲ್ಟೇಜ್ ಕಂಡುಹಿಡಿಯೋದಕ್ಕೆ ಏನೇನು ಟ್ರಿಕ್ ನ ಬಳಕೆ ಮಾಡಬೇಕು, ಏನೇನು ಬಳಕೆ ಮಾಡಬೇಕು? ಏನು ಇಲ್ಲ, ಬಹಳ ಸಿಂಪಲ್. ಓದ ಕ್ಲಾಸ್ ಅಲ್ಲಿ 12ನೇ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ವಿ, ಡೆರೈವೇಶನ್ ಮಾಡಿದ್ವಿ. ಯಾವ್ದ್ರದ್ದು, EMF ಇಕ್ವೇಶನ್ ನ ಡೆರೈವೇಶನ್ ಮಾಡಿದ್ವಿ. ಅದೇ ಕಾನ್ಸೆಪ್ಟ್ ಇಲ್ಲಿದೆ. EMF ಫಾರ್ಮುಲಾ ಗೊತ್ತು ನಮ್ಗೆ. E is equal to 5PNZ divided by 60. ಈ ಈಕ್ವೇಶನ್ ನ 12ನೇ ವಿಡಿಯೋದಲ್ಲಿ ನಾವು ಡೆರೈವ್ ಮಾಡಿದ್ವಿ. ಬಹಳ ಸಿಂಪಲ್ ಆಗಿತ್ತು, ಹೌದಾ. E is equal to 5PNZ by 60A. 5PNZ by 60A. 5PNZ by 60A. ಏನಿಲ್ಲ, ಏನೇನ್ ಪ್ಯಾರಾಮೀಟರ್ಗಳು ಬರ್ಕೊಂಡಿದ್ರಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಮುಗ್ದೆ ಹೋಯ್ತು. ಕ್ಯಾಲ್ಕುಲೇಟರ್ ಇರುತ್ತೆ ಕೈಯಲ್ಲಿ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ರಿ, ಆನ್ಸರ್ ಬರುತ್ತೆ, ಇಟ್ಕೊಂತ ಹೋದ್ರೆ ಆಯ್ತು. ಕ್ಲೋಸ್. ನೆಕ್ಸ್ಟ್ E is equal to 5. 5 ನ ಬೆಲೆ ಎಷ್ಟಿದೆ, 6.5 into 10 to the power of -3. ಬ್ರಾಕೆಟ್ ಹಾಕೊಳ್ಳಿ, ಹೇಳ್ತೀನಿ ನಾನಿದು. 6.5 into 10 to the power of -3. ನೆನ್ಪಿಡ್ಕೊಳ್ಳಿ, ಯಾವುದೇ ಒಂದು ಪವರ್ಸ್ ಬಂತು ಅಂದ್ರೆ, ಇದನ್ನ ನಿಮ್ಗೆ ಈಗ ಕಲಿಯೋ ವಯಸ್ಸು, ನೀವೆಲ್ಲ ಈಗ ಟೆಕ್ನಿಕಲ್ ಅಲ್ಲಿ ಇದೀರಿ ಅಂದ್ಮೇಲೆ ಎಲ್ಲದನ್ನು ನೀವು ಗಮನ ಇಟ್ಟು ಕಲಿಬೇಕು. ಈ ಬ್ರಾಕೆಟ್ ಯಾಕೆ ಹಾಕ್ದೆ ಅಂದ್ರೆ, ನಾನು ಇಲ್ಲಿ ಪವರ್ಸ್ ಇದೆ, ನೀವು ಬ್ರಾಕೆಟ್ ಹಾಕ್ಲಿಲ್ಲ ಅಂದ್ರೆ ದಿಸ್ 10 to the power of -3 is also multiplied with P. ಪೋಲ್ ಜೊತೆ ಮಲ್ಟಿಪ್ಲೈ ಆಗ್ಬಿಡುತ್ತೆ. ನಮಗೆ ಅದಾಗಬಾರದು. ಇದು ಒಂದೇ ಟರ್ಮ್. ಇದು 6.5 into 10 to the power of -3 ಅನ್ನೋದು ಒಂದೇ ಟರ್ಮ್. ಇದನ್ನ ನಾನೇನ್ ಮಾಡಿದೆ, ಬ್ರಾಕೆಟ್ ಅಲ್ಲಿ ಹಾಕ್ತೀನಿ. ಯಾಕಂದ್ರೆ ನೀವು ಕ್ಯಾಲ್ಕುಲೇಟರ್ ಮಾಡಬೇಕಾದ್ರೆ ಇದನ್ನ ಬ್ರಾಕೆಟ್ ಅಲ್ಲೇ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲಿ ಪವರ್ಸ್ ಗಳು ಬರುತ್ತೆ, ನೆನ್ಪಿಟ್ಕೊಳ್ಳಿ, ಐ ಆಮ್ ಸೇಯಿಂಗ್, ಎಲ್ಲಿ ಪವರ್ಸ್ ಗಳು ಬರುತ್ತೆ ಅಲ್ಲಿ ಬ್ರಾಕೆಟ್ ಹಾಕ್ಬೇಕು. ಎಲ್ಲಿ ಪವರ್ಸ್ ಗಳು ಬರುತ್ತೆ ಅಲ್ಲಿ ಬ್ರಾಕೆಟ್ ಹಾಕ್ಬೇಕು. ಇದೊಂದು ಟ್ರಿಕ್, ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ P ವ್ಯಾಲ್ಯೂ ಎಷ್ಟಿದೆ, 6. ಸ್ಪೀಡ್ ವ್ಯಾಲ್ಯೂ ಎಷ್ಟಿದೆ, 1000. Z ವ್ಯಾಲ್ಯೂ ಎಷ್ಟಿದೆ, 864 ಡಿವೈಡೆಡ್ ಬೈ 60. ಹಂಗೆ ಬರ್ಕೋತೀರಿ. ಇಲ್ಲಿ ಏನ ಬೆಲೆ ಎಷ್ಟು, 2. ನೋಡಿ, ಎಲ್ಲಾ ಸಬ್ಸ್ಟಿಟ್ಯೂಷನ್ ಆಯ್ತು, ಎಲ್ಲಾದು ಸಬ್ಸ್ಟಿಟ್ಯೂಷನ್ ಆಯ್ತು. ಫೈನಲಿ ಯು ಹ್ಯಾವ್ ಪುಟ್ ಅನ್ ಆನ್ಸರ್. ಕ್ಯಾಲ್ಕುಲೇಟರ್ ತಗೊಳ್ಳಿ ಕೈಯಾಗೆ, ಸಿಂಪಲ್ ಕ್ಯಾಲ್ಕುಲೇಟರ್. ಸೊ ಏನಿಲ್ಲ, ಫಸ್ಟ್ ಬ್ರಾಕೆಟ್ ಹಾಕ್ರಿ ಅಂತ ಹೇಳಿದೀನಿ ನಾನು. 6.5 into 10 to the power of -3. ಫಸ್ಟ್ ಬ್ರಾಕೆಟ್ ಹಾಕ್ಬೇಕು, ಇದಿಷ್ಟು ಬ್ರಾಕೆಟ್ ಹಾಕ್ಬೇಕು. ಇಂಟು 6 into 1000 into 864 divided by 60 into 2. ನೋಡಿ ಆನ್ಸರ್ 280.8 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, E is equal to 280.8. ಇಷ್ಟೇ ಬರೆದ್ರೆ ಇಟ್ ಈಸ್ ಅ ಮೀನಿಂಗ್ಲೆಸ್. ಯಾಕೆಂದ್ರೆ ನಿಮಗೆ ಇನ್ಸಿಲ್ ಇಡ್ತಿರಲ್ವಾ, ಇನ್ಸಿಲ್ ಬರೀತಿರಲ್ವಾ, ನಿಮಗೆ ಹೆಂಗೆ ಇನ್ಸಿಲ್ ಬರೀತೀರಿ ಅದೇ ತರ ಯಾವುದೇ ಒಂದು ಪ್ಯಾರಾಮೀಟರ್ಗೆ ಅದರದ್ದೇ ಆದ ಯೂನಿಟ್ ಬರೀಬೇಕು. ವಾಟ್ ಈಸ್ ದ ಯೂನಿಟ್ ಆಫ್ ಜನರೇಟೆಡ್ ವೋಲ್ಟೇಜ್, EMF. EMF ನ ಯೂನಿಟ್ ಏನು, ವೋಲ್ಟ್ಸ್, ರೈಟ್. 280.8 ವೋಲ್ಟ್ಸ್. ಇಷ್ಟು ಬರೆದು ಏನ್ ಮಾಡಬೇಕು ನೀವು, ಬ್ರಾಕೆಟ್ ಹಾಕಿ. ವೆರಿ ಇಂಪಾರ್ಟೆಂಟ್. ಯೂನಿಟ್ ಬರೀಬೇಕು, ಬ್ರಾಕೆಟ್ ಹಾಕಿ. ಆನ್ಸರ್ ಗಳಿಗೆ ಬ್ರಾಕೆಟ್ ಹಾಕಿದ್ರೆ ಅದೊಂದು ಕಲ್ಚರ್, ರೈಟ್. ಸೊ ಅದನ್ನ ಬೆಳೆಸ್ಕೊಳ್ಳಿ. E is equal to 280.8 volts, ರೈಟ್. ಸೊ ನೆನ್ಪಿಟ್ಕೊಳ್ಳಿ,
ಇದಕ್ಕೆ ಬ್ರಾಕೆಟ್ ಹಾಕಬೇಕು ಹೇಳ್ತಾ ಇದ್ದೀನಿ ನಾನು. ಯಾಕೆ ಬ್ರಾಕೆಟ್ ಹಾಕಬೇಕು ಅನ್ನೋದು ಗೊತ್ತಿರಬೇಕು. ಇಲ್ಲಿ ಪವರ್ಸ್ ಇದೆ, ಪವರ್ ಇರೋದ್ರಿಂದ ಅದನ್ನ ಬ್ರಾಕೆಟ್ ಅಲ್ಲಿ ಹಾಕಿ ಇಂಟು ಉಳಿದಿರೋದೆಲ್ಲ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 60 ಇಂಟು 2 ಅಂದ್ರೆ 120 ಆಗುತ್ತೆ. ಡಿವೈಡೆಡ್ ಬೈ 120 ಮಾಡ್ರೆ ಆನ್ಸರ್ ಏನ್ ಬರುತ್ತೆ, ದಟ್ ಈಸ್ ಯುವರ್. ನೋಡಿ ಸಿಂಪಲ್ ಕಾನ್ಸೆಪ್ಟ್ ನೋಡಿ, ಎಷ್ಟು ಸಿಂಪಲ್ ಐತೆ. ದಿಸ್ ಇಸ್ ದ ಪ್ರಾಬ್ಲಮ್ ರೈಟ್. ಏನೈತಿ ಇದರಲ್ಲಿ, ಎಂತದ್ದು ಇಲ್ಲ. ಫಸ್ಟ್ ಗಿವನ್ ಬರ್ಕೊಂಡ್ರೆ, ಗಿವನ್ ಅಂದ್ರೆ ಏನೇನು ಕೊಟ್ಟಿ ಅನ್ನೋದಷ್ಟು ಬರ್ಕೊಂಡ್ರೆ, ದೆನ್ ಫೈಂಡ್ ದ ಸೊಲ್ಯೂಷನ್. E is equal to 5pnz by 60a ಫಾರ್ಮುಲಾ ಗೊತ್ತು. 5pnz by 60a 5pnz by 60a ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೋ, ಸೊ ದಟ್ ಈಸ್ ಅ ಫೈನಲ್ ಆನ್ಸರ್ ರೈಟ್. ಸೊ ನೋಡಿ 2.5 ಮಾರ್ಕ್ಸ್ ಇದಕ್ಕೆ ಕೇಳ್ತಾನೆ, 2.5 ಮಾರ್ಕ್ಸ್ ರೈಟ್. ಸೊ ಎಷ್ಟು ಸಿಂಪಲ್ ಆಗಿದೆ. ಈ ತರ ಪ್ರಾಬ್ಲಮ್ಸ್ ಗಳು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಕಾನ್ಸಂಟ್ರೇಟ್ ಮಾಡ್ರಿ. ಏನು ಸಿಂಪಲ್, ಒಂದು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದ್ರೆ ಆಯ್ತು ರೈಟ್. ಕ್ಲೋಸ್ ರೈಟ್. ಅರ್ಥ ಆಯ್ತು ಅನ್ಕೊಂಡು. ಫಸ್ಟ್ ಪ್ರಾಬ್ಲಮ್ ಇಸ್ ಓವರ್. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಸೆಕೆಂಡ್ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ ಇದೇ ತರನೇ ಇದೆ ಸೆಕೆಂಡ್ ಪ್ರಾಬ್ಲಮ್. ಸೊ ಇದನ್ನ ಟ್ರೈ ಮಾಡಿ. ಕ್ವಶನ್ ಹಾಕ್ತೇನೆ. Second question. A 4-pole DC generator. Second question. A 4-pole DC generator. 4-pole DC generator having wave wound armature winding, having wave wound armature winding as 51 slots, each slots containing 20 conductors. Each slot containing 20 conductors. What will be the voltage generated in the machine? What will be the voltage generated in the machine? Generated in the machine. What will be the voltage generated in the machine when driven at 1500 rpm? When driven at 1500 rpm. Assuming flux per pole is 7 milliweber. Right? So this is the second question. ನೋಡಿ ಇವೆಲ್ಲ ಕ್ವಶನ್ಗಳು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇರುವಂತದ್ದೇ. ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಅರೈಸ್ ಆಗಿರುವಂತದ್ದು 2016 ಬಂದಿರುವಂತ ಕ್ವಶನ್ ಇದು. 2016 ಅಲ್ಲಿ ಬಂದಿರೋ ಕ್ವಶನ್, ಬಹಳ ಸಿಂಪಲ್ ಆಗಿರೋ ಕ್ವಶನ್. 2.5 ಮಾರ್ಕ್ಸ್ ಕೇಳಿದ್ದಾರೆ. ಅದೇ ಕ್ವಶನ್ ನೀವು ಫಸ್ಟ್ ಪ್ರಾಬ್ಲಮ್ ಅಟೆಂಪ್ಟ್ ಮಾಡಿದ್ರು, ಅದು ಸೇಮ್ ಕ್ವಶನ್, ಸೇಮ್ ಪ್ಯಾರಾಮೀಟರ್, ಬಟ್ ಡಾಟಾ ಚೇಂಜಸ್ ಇರೋದಷ್ಟೇ ರೈಟ್. ಫಸ್ಟ್ ನಾನು ಹೇಳಿದ್ದೀನಿ, ಕ್ವಶನ್ 2-3 ಸರಿ ಓದ್ಕೊಳ್ಳಿ. ಫಸ್ಟ್ ಕೇಸ್ ಏನೋ ಗಿವನ್, ಏನ್ ಮಾಡ್ಬೇಕು, ಫಸ್ಟ್ ಗಿವನ್ ಅಟೆಂಪ್ಟ್ ಮಾಡಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. 4 pole ಅಂತ ಕೊಟ್ಟಿಯಾನೆ. ಏನ್ ಕೇಳಿಯಾನೆ, 4 pole. ಅಲ್ಲಿಗೆ P is equal to 4. ಕ್ಲೋಸ್. ನೆಕ್ಸ್ಟ್, DC generator having wave wound armature winding. Obviously already wave wound ಅಂತ ಕೇಳ್ಬಿಟ್ಟಿಯಾನೆ. ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕು ನೀವು. ವೇವ್ wound ಅಂದ್ರೆ parallel path is always 2. A is equal to 2. Parallel path is equal to 2. ಯಾಕಂದ್ರೆ ವೇವ್ ವೈಂಡಿಂಗ್ ಅಂತ ಕೇಳ್ಬಿಟ್ಟಿಯಾನೆ. ಇಲ್ಲಿ ವೇವ್ ವೈಂಡಿಂಗ್ ಅಂದ ತಕ್ಷಣ ಪ್ಯಾರಲಲ್ ಪಾತ್ ಅಲ್ಲಿ ಹೊರಡೆ ಬಂದ್ಬಿಡ್ಬೇಕು. ಪ್ಯಾರಲಲ್ ಪಾತ್ ವೆದರ್ A is equal to P or A is equal to 2. If it is lap winding, A is equal to P ಆಗುತ್ತೆ. If wave winding, A is always 2. Right? A is equal to 2. As
51 ಸ್ಲಾಟ್ಸ್ ನೋಡಿ, 51 ಸ್ಲಾಟ್ ಇದೆ. ಆರ್ಮೇಚರ್ ಎಷ್ಟಿದೆ? 51 ಸ್ಲಾಟ್ ಇದೆ. ಒಂದು ಸ್ಲಾಟ್ ಅಲ್ಲಿ ಎಷ್ಟು ಕಂಡಕ್ಟರ್ ಇಟ್ಟಿಯಾನೆ? 20 ಕಂಡಕ್ಟರ್ ಇದೆ. ಈಚ್ ಸ್ಲಾಟ್ ಕಂಟೈನಿಂಗ್ 20 ಕಂಡಕ್ಟರ್ಸ್. ಸಿಂಪಲ್ ಕಾನ್ಸೆಪ್ಟ್, ಆಗ ಹೇಳಿದಾನೆ ಟ್ರಿಕ್. ಇದನ್ನ ಮಲ್ಟಿಪ್ಲೈ ಮಾಡಿ, ಸಿಂಪಲ್. LKG ಮಕ್ಕಳು ಮಾಡ್ತವೆ ಇವನ್ನ. ಈಚ್ ಸ್ಲಾಟ್ಸ್ ಕಂಟೈನಿಂಗ್ 20 ಕಂಡಕ್ಟರ್ಸ್, ರೈಟ್? 20 ಕಂಡಕ್ಟರ್ ಇದೆ. ಈ ಕಾನ್ಸೆಪ್ಟ್ ನಿಮ್ಗೆ ಸಣ್ಣ ಕೇಸಲ್ಲೇ ಅರ್ಥ ಆಗ್ಬಿಡುತ್ತೆ ನೋಡಿ. ಒಂದು ಸ್ಲಾಟ್ ಅಲ್ಲಿ 20 ಕಂಡಕ್ಟರ್ ಇದೆ. ಒಂದು ಸ್ಲಾಟ್ ಅಲ್ಲಿ 20 ಕಂಡಕ್ಟರ್ಸ್ ಇಟ್ಟಿದೀವಿ. ಒಂದು ಸ್ಲಾಟ್ ಅಲ್ಲಿ 20 ಕಂಡಕ್ಟರ್ಸ್ ಆದ್ರೆ 51 ಸ್ಲಾಟ್ ಅಲ್ಲಿ ಎಷ್ಟು ಕಂಡಕ್ಟರ್ ಆಗ್ತಾವ ಅಲ್ಲಿಗೆ? ಸಿಂಪಲ್, 20 ಇಂಟು 51. 20 ಇಟ್ಟು ಇಲ್ಲ, ನಿಮ್ಗೆ ಹಿಂಗೆ ಬರೀತೀವಿ ನೋಡಿ, ಸಿಂಪಲ್ ಆಗಿ. ಒಂದು ಸ್ಲಾಟ್ ಇಸ್ ಈಕ್ವಲ್ ಟು 20 ಕಂಡಕ್ಟರ್ಸ್, ರೈಟ್? 51 ಸ್ಲಾಟ್ ಅಲ್ಲಿ ಎಷ್ಟು? ಕ್ವಶನ್ ಮಾರ್ಕ್. ಇಲ್ಲೇನಿಲ್ಲ, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 51 ಇಂಟು 20 ಆನ್ಸರ್ ಎಷ್ಟು ಬರುತ್ತೆ ನೋಡಿ. 51 ಇಂಟು 20 ಕ್ಯಾಲ್ಕುಲೇಟರ್ ತಗೊಳ್ಳಿ, ಆನ್ಸರ್ ನೋಡಿ, ಸಿಂಪಲ್, ರೈಟ್? 1020 ಕಂಡಕ್ಟರ್ಸ್ ಬರುತ್ತೆ. ಎಷ್ಟು ಬರುತ್ತೆ? 1020 ಕಂಡಕ್ಟರ್ಸ್. ಅದೇ ಹೇಳಿ ನಾನು ಟ್ರಿಕ್. ನಿಮ್ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. 20 51 ಕಾಣ್ತಾ ಇದೆ, ಇಲ್ಲ 51 20 ಕಾಣ್ತಾ ಇದೆ. ಎರಡನ್ನು ಮಲ್ಟಿಪ್ಲೈ ಮಾಡ್ರಿ, ದಟ್ ಈಸ್ ಯುವರ್ ಟೋಟಲ್ ಕಂಡಕ್ಟರ್. ಟೋಟಲ್ ಕಂಡಕ್ಟರ್ ನಾವು ಹೆಸರು ಏನಂತ ಕೊಟ್ಟಿದ್ವಿ? Z is equal to 1020. Z is equal to 1020. Close. What will be the voltage generated in the machine? ಮತ್ತೆ ಅದೇ ಕ್ವಶನ್ ಕೇಳ್ದ. ವಾಟ್ ಅಂದ್ರೆ ಏನು, ಏನ್ ಕಂಡುಹಿಡಿಯಬೇಕು ಅಂದ್ರೆ, ವಾಟ್ ಈಸ್ ದ ವೋಲ್ಟೇಜ್ ಜನರೇಟೆಡ್ ಇನ್ ದ ಆರ್ಮೇಚರ್? ಆರ್ಮೇಚರ್ ಅಲ್ಲಿ ಎಷ್ಟು ವೋಲ್ಟೇಜ್ ಜನರೇಟ್ ಆಗಿದೆ, ದಟ್ ಈಸ್ ಇ. ಅದನ್ನ ಆಮೇಲೆ ಬರ್ಕೋಣ. ಫಸ್ಟ್ ಗಿವನ್ ಎಲ್ಲ ಬರ್ಕೊಂಬಿಡಿ. ವೆನ್ ಡ್ರಿವನ್ ಅಟ್ 1500 RPM, ನೋಡಿ ಕೇಳದ 1500 RPM ಅಂದ್ರೆ ಸ್ಪೀಡ್ ಕೊಟ್ಟ. ಎಷ್ಟು ಕೊಟ್ಟಿಯಾನೆ? ಸ್ಪೀಡ್ ಏನಂತ ಬರೀತೀರಿ? ಎನ್ ಅಂದ್ರೆ ಎಷ್ಟು? 1500 R. Assuming flux per pole is 7 milliweber ಅಂತ ಕೊಟ್ಟಿಯಾನೆ. Flux per pole is 7 into 10 to the power of minus 3 Weber. ಮರೆಯಂಗಿಲ್ಲ, ಮಿಲಿ ಅಂದ್ರೆ ಗೊತ್ತಿರ್ಬೇಕಾಗಲೇ ಹೇಳಿದೆ ನಾನು. ಎಷ್ಟು? 10 to the power of minus 3. ಮಿಲಿ ಅಂದ್ರೆ 10 to the power of minus 3. ಮಿಲಿ ಅಂದ್ರೆ 10 to the power of minus 3. 7 ಹಂಗೆ ಬರ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇಂಟು ಬರದೆ. ಮಿಲಿ ಬೆಲೆ ಎಷ್ಟು? 10 to the power of minus 3. ಅದ್ರ ಜೊತೆ ಏನಿದೆ? ವೆಬರ್ ಬರ್ತದೆ, ಮುಗಿ, ಸಿಂಪಲ್. 4 pole P is equal to 4. ವೇವ್ ವುಂಡ್ ಕೇಳಿರೋದ್ರಿಂದ A is equal to 2. As 51 slots, each slot containing 20 conductor. ಒಂದು ಸ್ಲಾಟ್ ಅಲ್ಲಿ 20 ಕಂಡಕ್ಟರ್ ಇದೆ ಅಂದ್ಮೇಲೆ 51 ಸ್ಲಾಟ್ ಅಲ್ಲಿ ಎಷ್ಟಾಯ್ತು? 51 ಇಂಟು 20. 51 ಇಂಟು 20 ಮಾಡಿದ್ರೆ 1020 ಕಂಡಕ್ಟರ್ಸ್ ಬರ್ತವೆ. Z ಅಂತ ನಾವು ನಾಮಕರಣ ಮಾಡಿದ್ವಿ ಕಂಡಕ್ಟರ್ಸ್ ಗಳಿಗೆ. Z is equal to 1020. What will be the voltage generated? ಅದು ಲಾಸ್ಟಿಗೆ ಬರ್ಕೊಳ್ಳಿ. ಫಸ್ಟ್ ಏನೇನು ಕೊಟ್ಟಿಯೇನು ಅದಷ್ಟು ಬರ್ಕೊಂಬಿಡಿ. ಗಿವನ್ when driven at 1500 RPM. RPM ಅಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ 1500 ಸತಿ ರೊಟೇಷನ್ ಆಗ್ತಾ ಇದೆ ಅಂದ್ರೆ ಸ್ಪೀಡ್ ಕೊಟ್ಟಂಗಾಯ್ತು. ಅಲ್ಲಿಗೆ ಎನ್ ಅಂತ ಕೊಟ್ಟಿದ್ವಿ. ಎನ್ ಅಂದ್ರೆ ಸ್ಪೀಡ್. 1500 RPM. ಅಸ್ಯೂಮಿಂಗ್ ಫ್ಲಕ್ಸ್ ಪರ್ ಪೋಲ್ ಎಷ್ಟಿದೆ? 7 milliweber ಇದೆ. ಫ್ಲಕ್ಸ್ ಪರ್ ಪೋಲ್ ಎಷ್ಟಿದೆ? 7 milliweber. 7 into 10 to the power of minus 3 ವೆಬರ್. ನೆನ್ಪಿಟ್ಕೋಬೇಕು, ಮಿಲಿ ಅಂದ್ರೆ 10 to the power of minus 3. ಸುಮಾರು ಸತಿ ಹೇಳ್ತಾ ಇದ್ದೀನಿ, ಅದನ್ನ ಬಿಡಂಗಿಲ್ಲ, ಅದನ್ನ ತಗೊಳ್ಲೇಬೇಕು, ಕನ್ಸಿಡರ್ ಮಾಡಲೇಬೇಕು. ಓಕೆ, ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಫೈಂಡ್? ಏನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದೀನಿ? ವಾಟ್ ವಿಲ್ ಬಿ ದ ವೋಲ್ಟೇಜ್ ಜನರೇಟೆಡ್ ಇನ್ ದ ಮಷಿನ್, ದಟ್ ಈಸ್ ಇ. ಇ ನ ಬೆಲೆ ಕಂಡುಹಿಡಿಯಬೇಕು. ಸಿಂಪಲ್. ನೆಕ್ಸ್ಟ್ ಸೊಲ್ಯೂಷನ್. ಈ ಫಾರ್ಮುಲಾ ಗೊತ್ತಾಯ್ತು ನಮ್ಗೆ. ಸಿಂಪಲ್ ಫಾರ್ಮುಲಾ. ಇ ಇಸ್ ಈಕ್ವಲ್ ಟು 5p nz divided by 60 close. E is equal to 5p nz by 60. put on substitution. ಅಲ್ಲಿ E is equal to 5 ಬೆಲೆ ಎಷ್ಟಿದೆ? ಬ್ರಾಕೆಟ್ ಹಾಕಬೇಕು ಅಂತ ಹೇಳಿದೀನಿ. 7 into 10 to the power of minus 3. ಬ್ರಾಕೆಟ್ ಹಾಕ್ಲೇಬೇಕು, ನೆನ್ಪಿಟ್ಕೋಬೇಕು. ಬ್ರಾಕೆಟ್ ಹಾಕ್ಲೇಬೇಕು. ಬ್ರಾಕೆಟ್ ಹಾಕದೆ ಅಂದ್ರೆ ತಪ್ಪು ಬರುತ್ತೆ ಉತ್ತರ. ನೆಕ್ಸ್ಟ್ ಇಂಟು what is P? 4. what is N? 1500 RPM. what is Z? 1020. ಸಿಂಪಲ್. 5 ಜಾಗಕ್ಕೆ 7 into 10 to the power of minus 3. P ಅಂದ್ರೆ 4, N ಅಂದ್ರೆ 1500, Z ಅಂದ್ರೆ 1020 divided by 60 ಹಂಗೆ ಬರ್ಕೊಳ್ಳಿ. what is A? 2. A ಎಷ್ಟಿದೆ? 2. ಅಲ್ಲಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಉತ್ತರ ನೋಡಿ, ಆನ್ಸರ್ ಎಷ್ಟು ಬರುತ್ತೆ. ಫಸ್ಟ್ ಬ್ರಾಕೆಟ್ ಹಾಕೋಬೇಕು. 7 into 10 to the power of minus 3 ಆಯ್ತಾ, into 4 into 1500 into 1020 divided by
60 into 2 357 ವೋಲ್ಟ್ಸ್ ಬರುತ್ತೆ. ಎಷ್ಟು ಬರುತ್ತೆ? 357 ವೋಲ್ಟ್ಸ್. E is equal to 357 ವೋಲ್ಟ್ಸ್. ಬರದೇನ್ ಮಾಡಬೇಕು ಅಂತ ಹೇಳಿದೀನಿ, ಬ್ರಾಕೆಟ್. ಕ್ಯಾಲ್ಕುಲೇಟರ್ ನಿಮಗೆ ನೀವು ಆಫ್ಲೈನ್ ಕ್ಲಾಸಿಗೆ ಬಂದ್ರೆ 100% ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಬೆಟರ್ ಏನ್ ಮಾಡಿ, ಕ್ಯಾಲ್ಕುಲೇಟರ್ ತಗೊಳ್ಳಿ. ಪವರ್ ಯಾವ ತರ ನಾವು ಇಲ್ಲಿ ಇದು ಮಾಡಬೇಕು ಅಂದ್ರೆ ಇಲ್ಲಿ ಕಾಣುತ್ತೆ ನಿಮ್ಗೆ. ಜಸ್ಟ್ ಸಿಂಪಲ್ ಬ್ರಾಕೆಟ್ ಕಾಣುತ್ತೆ, ಬ್ರಾಕೆಟ್ ಇರ್ಬೇಕು, ಬ್ರಾಕೆಟ್ ಇದೆ ಇಲ್ಲಿ. ಏನು ಜಸ್ಟ್ 7 ಅಂತ ಹೊಡೀರಿ, ಇಲ್ಲಿ ಇಂಟು ಅಂತ ಇದೆ ಕಾಣುತ್ತೆ, ಇಂಟು 10 ಅಂತ ಹೊಡೀರಿ. 10 to the power of ಪವರ್ನ ಸಿಂಬಲ್ ಇಲ್ಲಿದೆ ಕಾಣುತ್ತಾ ಇದೆ ನಿಮ್ಗೆ. ಈ ತರ ಇರೋದು ಸಿಂಬಲ್, ರೈಟ್? ಈ ತರ ಸಿಂಬಲ್ ಇರುತ್ತೆ, ಆ ತರ ಸಿಂಬಲ್ ಇರೋದನ್ನ ಹೊಡೀರಿ. -3 ದೆನ್ ಬ್ರಾಕೆಟ್ ಕ್ಲೋಸ್. ಸಿಂಪಲ್ ಆಯ್ತಾ? ಈ ತರ ಮಾಡ್ಕೊಂಡು ಹೋಗ್ಬೇಕು ನೀವು, ರೈಟ್? ಒಂದು ತೋರಿಸ್ತೀನಿ ನೋಡಿ. 7 into 10 to the power of -3 close bracket into 4 into 1500 into 1020 divided by 60 into 2 120 120 ನೋಡಿ 357 ವೋಲ್ಟ್ಸ್ ಬರುತ್ತೆ. 357 ವೋಲ್ಟ್ಸ್ ಬರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ವೋಲ್ಟೇಜ್ ಯೂನಿಟ್ ಬರೀಲೇಬೇಕು ಹೇಳ್ತಾ ಇದ್ದೀನಿ. ವೋಲ್ಟ್ಸ್ ಯೂನಿಟ್ ಬರೀಲಿಲ್ಲ ಅಂತಂದ್ರೆ ಆನ್ಸರ್ ತಪ್ಪಾಗುತ್ತೆ. ಮೀನ್ಸ್ ತಪ್ಪು ಅನ್ನೋಕ್ಕಿಂತ ಕನ್ಸಿಡರೇಷನ್ ಆಗಲ್ಲ. ವೆರಿ ಸಿಂಪಲ್. ದೆನ್ ಬ್ರಾಕೆಟ್ ಹಾಕಿ, ಆನ್ಸರ್ ಫೈನಲ್ ಆನ್ಸರ್ಗೆ ಬ್ರಾಕೆಟ್ ಹಾಕಿ. ಎರಡು ಪ್ರಾಬ್ಲಮ್ ಬಹಳ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಥರ್ಡ್ ಪ್ರಾಬ್ಲಮ್. 4 ಪ್ರಾಬ್ಲಮ್ ಇದೆ, ನೀಟಾಗಿ 4 ಪ್ರಾಬ್ಲಮ್ಸ್ ನೋಡ್ಕೊಂಡು ಹೋಗಿ, ರೈಟ್? Next, third problem. Next, ಮೂರನೇ ಪ್ರಾಬ್ಲಮ್ ಹೋಗೋಣ. Third problem. A four-pole lap wound a 4-pole lap wound DC generator 4-pole lap wound DC generator as 56 slots, each containing 4 conductors. Each containing 4 conductors. What must be the flux per pole? What must be the flux per pole in order to generate voltage? In order to generate voltage of 265 volts 265 volts when driven at 1150 rpm. This is entirely different. ನೋಡಿ, ಆಗ್ಲೇ ಎರಡು ಏನು ಪ್ರಾಬ್ಲಮ್ ಮಾಡಿದ್ರಿ ನೀವು, ಆ ಎರಡು ಪ್ರಾಬ್ಲಮ್ಗೆ ಹೋಲಿಸಿದ್ರೆ ಇದು ಎಂಟೈರ್ಲಿ ಡಿಫ್ರೆಂಟ್ ಆಗುತ್ತೆ. ಫಸ್ಟ್ ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕೆ ಹೇಳೋದು 2-3 ಸತಿ ಕ್ವಶನ್ ಓದ್ಬೇಕು. ಏನ್ ಕೊಟ್ಟಿಯಾನೆ ನಾವೇನ್ ಕಂಡುಹಿಡಿಬೇಕು, ಫಸ್ಟ್ ಗಿವನ್ ಎ 4-pole, ರೈಟ್? ಅಲ್ಲಿಗೆ P is equal to 4 ಪೋಲ್ ಅಂತ ಕೊಟ್ಬಿಡಿ, 4 ಪೋಲ್. P is equal to 4. ಲ್ಯಾಪ್ ವೂಂಡ್ ಇಲ್ಲಿ ಚೇಂಜ್ ಆಗೋಯ್ತು. ಅಲ್ಲೆಲ್ಲ ವೇವ್ ವೂಂಡ್ ಮಾಡಿದ್ವಿ. ಫಸ್ಟ್ ಎರಡು ಪ್ರಾಬ್ಲಮ್ಗಳೆಲ್ಲ ವೇವ್ ವೂಂಡ್ ಅಲ್ಲಿ ಇತ್ತು. ಅಲ್ಲಿಗೆ A is equal to 2 ಅಂತ ಬರೀತಾ ಇದ್ರಿ. ಇಲ್ಲಿ ಲ್ಯಾಪ್ ವೂಂಡ್ ಇದೆ. ಲ್ಯಾಪ್ ವೂಂಡ್ ಅಲ್ಲಿ A is equal to ಏನಂತ ಬರೀತಾ ಇದ್ರಿ? P. ಎಷ್ಟು ನಂಬರ್ ಆಫ್ ಪೋಲ್ಸ್ ಇರುತ್ತೆ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೆ. ಅಲ್ಲಿಗೆ ಇಲ್ಲಿ A is equal to ಎಷ್ಟು ಹಾಕ್ಬೇಕು ನಾನೀಗ? 4 ಹಾಕ್ಬೇಕು. ಯಾಕೆ ಅಂತಂದ್ರೆ
ಪೋಲ್ ನ ಬೆಲೆ ಎಷ್ಟಿದೆ 4. ಅಲ್ಲಿಗೆ ಲ್ಯಾಪ್ ವೂಂಡ್ ಅಲ್ಲಿ ನೆನ್ಪಿಟ್ಕೋಬೇಕು, ಲ್ಯಾಪ್ ವೂಂಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಪೋಲ್ಸ್ ಇರುತ್ತೋ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೆ. ಸೊ ತಲೆ ಒಡೆ ಇಟ್ಕೋಬೇಕು, ಎಷ್ಟು ನಂಬರ್ ಆಫ್ ಪೋಲ್ಸ್ ಇರುತ್ತೋ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೆ. ಓಕೆ, ನೆಕ್ಸ್ಟ್ ಡಿಸಿ ಜನರೇಟರ್ 56 ಸ್ಲಾಟ್ಸ್, 56 ಸ್ಲಾಟ್ಸ್ ಇರುತ್ತೆ. ಈಚ್ ಕಂಟೈನಿಂಗ್ 4 ಕಂಡಕ್ಟರ್ಸ್. ಸಿಂಪಲ್, ನಾನೇ ಆಗ್ಲೇ ಹೇಳಿದೆ, ಇದನ್ನು ಮಲ್ಟಿಪ್ಲೈ ಮಾಡು, ಮುಗೀತು, ನೀನು ನೋಡೋದೇ ಬೇಡ. 56 ಇಂಟು 4. ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲ ಹಾಕೋ. ಒಂದು ಸ್ಲಾಟ್ ಅಲ್ಲಿ ಎಷ್ಟು ಕಂಡಕ್ಟರ್ಸ್ ಇದೆ? 4 ಕಂಡಕ್ಟರ್ಸ್ ಇದೆ. ಅಲ್ಲಿಗೆ 56 ಸ್ಲಾಟ್ ಅಲ್ಲಿ ಎಷ್ಟಾಯ್ತು? ಸಿಂಪಲ್, ಕ್ವಶನ್ ಮಾರ್ಕ್. ಒಂದು ಸ್ಲಾಟ್ ಅಲ್ಲಿ 4 ಕಂಡಕ್ಟರ್ ಆದ್ರೆ 56 ಸ್ಲಾಟ್ ಅಲ್ಲಿ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡು. 56 ಇಂಟು 4. ಸಿಂಪಲ್, ಕ್ಯಾಲ್ಕುಲೇಟರ್ ತಗೋ. 224 ಕಂಡಕ್ಟರ್ ಬರುತ್ತೆ. ಎಷ್ಟು ಬರುತ್ತೆ? 224 ಕಂಡಕ್ಟರ್ಸ್. ವಿತೌಟ್ ಕ್ಯಾಲ್ಕುಲೇಟರ್ ಮಾಡಬಹುದು ಇವನ್ನೆಲ್ಲ, ಆಯ್ತಾ? ಸೊ ಇದನ್ನ ನೆಕ್ಸ್ಟ್ ಬರುವಂತ ಕ್ಲಾಸ್ಗಳಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟರ್ ಎಲ್ಲ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ವಿತ್ ಕ್ಯಾಲ್ಕುಲೇಟರ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ನೀವು ಅದನ್ನ ಮಾಡ್ಬೋದು. ಇವೆಲ್ಲ ನಾವು ಮುಂದೆ ಬೇಕು ನಿಮ್ಗೆ, ಒಳಗೆಲ್ಲ ನೆಕ್ಸ್ಟ್ ಟೆಕ್ನಿಕಲ್ CET ಬರೀತೀರಿ, DCET ಅಂತೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಅವಾಗೆಲ್ಲ ನಾವು ಕ್ಯಾಲ್ಕುಲೇಟರ್ ಬಳಸಂಗಿಲ್ಲ. ಸೊ ಹಂಗಿದ್ದಾಗ ನಾವು ಕ್ಯಾಲ್ಕುಲೇಟರ್ ವಿತೌಟ್ ಕ್ಯಾಲ್ಕುಲೇಟರ್ ಹೌ ಯಾವ ಟು ಮಲ್ಟಿಪ್ಲೈ 2 ನಂಬರ್ಸ್ 3 ನಂಬರ್ಸ್ ಯಾವ ತರ ಮಾಡಬೇಕು ನಾನು ಹೇಳ್ಕೊಡ್ತೇನೆ. ರೈಟ್, ಸಿಂಪಲ್ ಕಾನ್ಸೆಪ್ಟ್. ಇದು ಫಸ್ಟ್ ತಲೆಹರಟೆ ಕಡೆ. ಒಂದು ಸ್ಲಾಟ್ಗೆ 4 ಕಂಡಕ್ಟರ್ ಇದ್ರೆ 56 ಸ್ಲಾಟ್ ಅಲ್ಲಿ ಎಷ್ಟಾಗುತ್ತೆ? ಅಲ್ಲಿಗೆ 56 ಇಂಟು 4 224 ಕಂಡಕ್ಟರ್. ಅಲ್ಲಿಗೆ ಕಂಡಕ್ಟರ್ ಏನಂತ ಹೇಳ್ಸಿಟ್ಟಿದ್ವಿ? ಝೆಡ್ ಅಂದ್ರೆ 224 ಕಂಡಕ್ಟರ್ಸ್. ಓಕೆ, ಅಲ್ಲಿ ಕಂಡಕ್ಟರ್ ಕತೆ ಮುಗೀತು. ಇಲ್ಲಿ ನೋಡಿ, ವಾಟ್ ಮಸ್ಟ್ ಬಿ ದ ಫ್ಲಕ್ಸ್ ಪರ್ ಪೋಲ್. ಇಲ್ಲಿ ನಾವು ವೋಲ್ಟೇಜ್ ಕಂಡುಹಿಡಿಯಂಗಿಲ್ಲ. ಅವ್ನು ಕೇಳಿರೋದೇನು? ವಾಟ್, ಏನು? ವಾಟ್ ಮಸ್ಟ್ ಬಿ ದ ಫ್ಲಕ್ಸ್ ಪರ್ ಪೋಲ್ ಇನ್ ಆರ್ಡರ್ ಟು ಜನರೇಟ್ ವೋಲ್ಟೇಜ್. ಹೌದಾ? ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ವೋಲ್ಟೇಜ್ ಅಲ್ಲ, ವೋಲ್ಟೇಜ್ ಕಂಡುಹಿಡಿಯಂಗಿಲ್ಲ. ವಾಟ್ ವಿ ಹ್ಯಾವ್ ಟು ಫೈಂಡ್? ಫ್ಲಕ್ಸ್ ಕಂಡುಹಿಡಿಯಬೇಕು. ಅದನ್ನ ಆಮೇಲೆ ಬರೆಯೋಣ. ದೆನ್ ಟು ಜನರೇಟ್ ವೋಲ್ಟೇಜ್ ಆಫ್ 265 ವೋಲ್ಟ್ಸ್. ವೋಲ್ಟೇಜ್ ನಿಮಗೆ ಇನ್ನೂ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ, ಯೂನಿಟ್ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂತ ಬನ್ನಿ. ಇಲ್ಲಿ ವೋಲ್ಟ್ ಅಂತಿದೆ. ವೋಲ್ಟ್ ಅಂತಂದ್ರೆ ಏನ್ ಕೊಟ್ಟಿಯೇನೆ ಅಂತ ಅರ್ಥ? ವೋಲ್ಟೇಜ್ ಕೊಟ್ಟಿಯೇನೆ ಅಂತ ಅರ್ಥ. ಸಿಂಪಲ್ ಕಾನ್ಸೆಪ್ಟ್, ರೈಟ್? ಈಗ 265 ವೋಲ್ಟ್ಸ್ ಕೊಟ್ಟಿಯೇನೆ ಅಂದ್ರೆ ಜನರೇಟೆಡ್ ವೋಲ್ಟೇಜ್ ಎಷ್ಟಾಗಿದೆ? ಆರ್ಮೇಚರ್ ಅಲ್ಲಿ ಎಷ್ಟು ಜನರೇಟ್ ಆಗಿದೆ? 265 ವೋಲ್ಟ್ ಆಲ್ರೆಡಿ ಜನರೇಟ್ ಆಗಿದೆ. E is equal to 265 ವೋಲ್ಟ್ಸ್. ಆರ್ಮೇಚರ್ ಅಲ್ಲಿ ಆಲ್ರೆಡಿ 265 ವೋಲ್ಟ್ ಜನರೇಟ್ ಆಗ್ಬಿಟ್ಟಿದೆ. ಸೊ ಅಲ್ಲಿಗೆ ಜನರೇಟೆಡ್ ವೋಲ್ಟೇಜ್ 265 ವೋಲ್ಟ್. when driven at 1150 rpm. ಅದು ಸ್ಪೀಡ್ ಕೊಟ್ಟ. ಸ್ಪೀಡ್ ಅಂದ್ರೆ ಎಷ್ಟು? n is equal to 1150 rpm. ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕಂಡುಹಿಡಿಬೇಕು ನಂಗಾರೆ? ಫ್ಲಕ್ಸ್ ಪರ್ ಪೋಲ್. ಏನ್ ಕಂಡುಹಿಡಿಬೇಕು? ಫ್ಲಕ್ಸ್ ಪರ್ ಪೋಲ್. ಕ್ವಶನ್. ಮೊದಲೆರಡು ಪ್ರಾಬ್ಲಮ್ ಅಲ್ಲಿ ನಾವೇನ್ ಕಂಡುಹಿಡಿತಾ ಇದ್ವಿ? ಜನರೇಟೆಡ್ ವೋಲ್ಟೇಜ್ ಏನ್ ಕೊಟ್ಟಿಯಾನೆ ಅನ್ನೋದು ಕಂಡುಹಿಡಿಯ. ಅದಕ್ಕೆ ಪ್ರಾಬ್ಲಮ್ ಓದ್ಬೇಕು, 2-3 ಸತಿ ಪ್ರಾಬ್ಲಮ್ ಓದ್ಬೇಕು. ಏನ್ ಕೊಟ್ಟಿಯಾನೆ, ಏನ್ ಕಂಡುಹಿಡಿಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇಷ್ಟು ಡಿಸೈಡ್ ಮಾಡ್ಕೋಬೇಕು. ಫಸ್ಟ್ ಏನೇನ್ ಕೊಟ್ಟಿಯಾನೆ ಅದಷ್ಟು ಬರ್ಕೊಂಡಿದ್ದೀರಿ. ವಾಟ್ ಮಸ್ಟ್ ಬಿ ದ ಫ್ಲಕ್ಸ್ ಪರ್ ಪೋಲ್. ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ನಾವು ಫ್ಲಕ್ಸ್ ನ ಕಂಡುಹಿಡಿಯಬೇಕು. ಫಾರ್ಮುಲಾ ಗೊತ್ತು. ಸೊಲ್ಯೂಷನ್ ಫಾರ್ಮುಲಾ ಗೊತ್ತು. E is equal to 5PN Z divided by 60A. E is equal to 5PN Z divided by 60A. ಸಿಂಪಲ್ ಫಾರ್ಮುಲಾ. ಈಗ ಈ ವೋಲ್ಟೇಜ್ ಕೊಟ್ಟಿಯಾನೆ, ಜನರೇಟೆಡ್ ವೋಲ್ಟೇಜ್ ಆಲ್ರೆಡಿ ಕೊಟ್ಬಿಟ್ಟಿಯಾನೆ. P ಕೊಟ್ಟಿಯಾನೆ, N ಕೊಟ್ಟಿಯಾನೆ, Z ಕೊಟ್ಟಿಯಾನೆ, A ಗೊತ್ತು, 60 ಗೊತ್ತು. ಹೌದಾ? ವಾಟ್ ವಿ ಹ್ಯಾವ್ ಟು ಫೈಂಡ್? ಫ್ಲಕ್ಸ್. ಇದು ಮಾತ್ರ ಕೊಟ್ಟಿಲ್ಲ ಅವನು. ಯಾವುದು ಕೊಟ್ಟಿಲ್ಲ ಅದನ್ನ ಆಚೆ ಇಟ್ಕೋಬೇಕು ನೀವು. ಅದನ್ನೇ ಕಂಡುಹಿಡಿಬೇಕಲ್ವಾ? ಸೊ ಫ್ಲಕ್ಸ್ ನ ಆಚೆ ಇಟ್ಕೊಳ್ಳಿ. ಫ್ಲಕ್ಸ್ ಈಸ್ ಈಕ್ವಲ್ ಟು, ಫಾರ್ಮುಲಾ ಚೇಂಜ್ ಆಯ್ತು. ಈಗ ಇದನ್ನ ಆಚೆ ಇಟ್ಕೊಂಡ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಇದನ್ನ ಆಚೆ ಇಟ್ಕೊಂಡ್ರೆ ಬಾರಿ ಸಿಂಪಲ್, ನೋಡೋದೇ ಬೇಡ. ಇದನ್ನ ಮಲ್ಟಿಪ್ಲೈ ಮಾಡ್ರಿ, ಕ್ರಾಸ್ ಮಲ್ಟಿಪ್ಲೈ. ಇದು ಕ್ರಾಸ್ ಮಲ್ಟಿಪ್ಲೈ. ನಾನು ಹೇಳ್ತಾ ಇರೋದು ಇದು ಕೊಟ್ಟಿಲ್ಲ ಅವನು. ಇದನ್ನ ಆಚೆ ಇಟ್ಕೊಳ್ರಿ, ಯಾಕಂದ್ರೆ ಇದನ್ನೇ ನಾನು ಕಂಡುಹಿಡಿಬೇಕಾಗಿರೋದು. ಫೈನ ಆಚೆ ಇಟ್ಕೊಂಡ್ರೆ, ಫ್ಲಕ್ಸ್ ನ ಆಚೆ ಇಟ್ಕೊಂಡ್ರೆ ಇದು ಇಂಟು ಇದು ಆಗ್ಬೇಕು. ಕ್ರಾಸ್ ಮಲ್ಟಿಪ್ಲೈ ತಕ್ಷಣ ಓಡೋಗ್ಬಿಡ್ಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ E ಇಂಟು ಏನಿದೆ ಅದನ್ನೇ ಬರ್ಕೊಳ್ಳಿ. E ಇಂಟು 60A ಡಿವೈಡೆಡ್ ಬೈ ಹೆಂಗಿದೆ ಹಂಗೆ E ಇಂಟು 60A ಡಿವೈಡೆಡ್ ಬೈ. ಇದ್ರ ಜೊತೆ ಏನೇನು ಅಂಟ್ಕೊಂಡವಲ್ಲ ನೋಡಿ, 3 ಅಂಟ್ಕೊಂಡ್ಬಿಟ್ಟವೆ. ಯಾವ್ದ್ರ ಜೊತೆ? ಫ್ಲಕ್ಸ್ ಜೊತೆ ಅಂಟ್ಕೊಂಡ್ಬಿಟ್ಟಿದೆ. ಏನ್ ಪ್ಯಾರಾಮೀಟರ್ಗಳು ಫ್ಲಕ್ಸ್ ಜೊತೆ ಅಂಟ್ಕೊಂಡಿದ್ದಾವೆ ಅವನ್ನ ಕೆಳಗಡೆ ಹಾಕಿ. PNZ ಕ್ಲೋಸ್. ಅರ್ಥ ಆಗಿಲ್ಲ? ಹೇಳ್ಕೊಡ್ತೀನಿ. ಕ್ಲೋಸ್.
E is equal to 5PNZ divided by 60. E is equal to 5PNZ by 60. E ಕೊಟ್ಟಿಯಲ್ವಾ, ವೆರಿ ಗುಡ್, ಕೊಟ್ಟಿಯಾನೆ. ಹೋಲ್ ಕೊಟ್ಟಿಯಾನೆ, n ಕೊಟ್ಟಿಯಾನೆ, z ಕೊಟ್ಟಿಯಾನೆ, 60a ಕೊಟ್ಟಿಯಾನೆ. ವಾಟ್ ವಿ ಹ್ಯಾವ್ ಟು ಫೈಂಡ್ ಇನ್ ದ ಪ್ರಾಬ್ಲಮ್? ಫ್ಲಕ್ಸ್. ಫ್ಲಕ್ಸ್ ಕಂಡುಹಿಡಿಬೇಕು ನಾನು. ಫ್ಲಕ್ಸ್ ನ ಕಂಡುಹಿಡಿಬೇಕು ಅಂದ್ರೆ ಅದನ್ನ ಆಚೆ ಇಟ್ಕೋಬೇಕು ನಾನು. ಫ್ಲಕ್ಸ್ ನ ಆಚೆ ಇಟ್ಕೋ. ಫ್ಲಕ್ಸ್ ನ ಆಚೆ ಇಟ್ಕೊಂಡ್ರೆ ನೆಕ್ಸ್ಟ್ ನೀನ್ ಏನ್ ನೋಡ್ಬೇಕು? ಅಕಾರ್ಡಿಂಗ್ ಟು ದ ಮ್ಯಾಥಮೆಟಿಕ್ಸ್ ಇದು ಕ್ರಾಸ್ ಮಲ್ಟಿಪ್ಲೈ ಆಗ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ಬೇಕು. ಇವೆರಡು ಏನಾಗ್ಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ಬೇಕು. ಅಲ್ಲಿಗೆ E ಇಂಟು 60A, E ಇಂಟು 60A ಡಿವೈಡೆಡ್ ಬೈ ಇದ್ರ ಜೊತೆ ಏನ್ ಅಂಟ್ಕೊಂಡಿದಾವಲ್ಲ, ಏನೇನ್ ಅಟ್ಯಾಚ್ ಆಗಿದಾವಲ್ಲ, ಏನೇನ್ ಕಂಡೀಷನ್ಗಳಿದೆ, ಇದ್ರ ಜೊತೆ ಏನೇನ್ ಅಟ್ಯಾಚ್ ಆಗಿದಾವೆ ಅವನ್ನ ಕೆಳಗೆ ಹಾಕು. ಅದನ್ನ ಏನ್ ಮಾಡ್ಬೇಕು? ಕೆಳಗೆ PNZ. ಸಿಂಪಲ್. ಇನ್ನೊಂದ್ಸತಿ ಫಾರ್ಮುಲಾ ಏನಪ್ಪಾ? E is equal to flux PNZ divided by 60. ಎಲ್ಲ ಕೊಟ್ಟಿಯಾನೆ, ಫ್ಲಕ್ಸ್ ಕೊಟ್ಟಿಲ್ಲ. ಇದನ್ನೇ ನಾವು ಕಂಡುಹಿಡಿಬೇಕು. ಆಚೆ ಇಟ್ಕೋ. ಫ್ಲಕ್ಸ್ ನ ಏನ್ ಮಾಡ್ಬೇಕು? ಆಚೆ ಇಟ್ಕೋಬೇಕು. ಇವೆರಡು ಏನ್ ಕಾಣ್ತಾ ಇದೆಲ್ಲ, ಫಸ್ಟ್ ಇವೆರಡು ನೋಡ್ಬೇಕು. ಕೆಳಗಡೆ ಇಲ್ಲಿರೋದು, ಇಲ್ಲಿರೋದು ಕೆಳಗಡೆ, ಮತ್ತು ಏನ್ ಕೊಟ್ಟಿದಲ್ಲ ಅದನ್ನ ನೋಡ್ಕೋಬೇಕು. E ಮತ್ತು 60A ಇವೆರಡು ನೋಡ್ಕೋ. E ಇಂಟು 60A ಮಲ್ಟಿಪ್ಲಿಕೇಶನ್ ಆಗ್ಬೇಕು. ಇವೆರಡು ಏನಾಗ್ಬೇಕು? ಮಲ್ಟಿಪ್ಲಿಕೇಶನ್ ಆದ ಮೇಲೆ ಬರಬೇಕು. E ಇಂಟು 60A. ಓಕೆ. ಫ್ಲಕ್ಸ್ ಜೊತೆ ಏನ್ ಅಂಟ್ಕೊಂಡಿದೆಯಲ್ಲ, ಫ್ಲಕ್ಸ್ ಜೊತೆ ಏನ್ ಅಂಟ್ಕೊಂಡಿದೆ ಅದು ಕೆಳಗಡೆ ಬರಬೇಕು. ಫ್ಲಕ್ಸ್ ಜೊತೆ ಏನ್ ಅಂಟ್ಕೊಂಡಿದೆ ಅದು ಕೆಳಗಡೆ ಬರಬೇಕು. ದಟ್ ಇಸ್ PNZ. ಅದು ಕೆಳಗಡೆ ಹಾಕಿ. PNZ ಪ್ಲಸ್ E ಇಂಟು 60A, E ಇಂಟು 60A ಡಿವೈಡೆಡ್ ಬೈ PNZ. ಸಿಂಪಲ್ ಕಾನ್ಸೆಪ್ಟ್. ಇದ್ರ ಜೊತೆ ಏನ್ ಅಂಟ್ಕೊಂಡಿರುತ್ತೆ ಅವ್ನು ಕೆಳ ಹಾಕು. ಇದ್ರ ಜೊತೆ ಏನ್ ಅಂಟ್ಕೊಂಡಿರುತ್ತೆ ಅವುಗಳನ್ನ ಕೆಳ ಹಾಕಿದ್ರೆ ಆಯ್ತು. ಸಿಂಪಲ್ ಕಾನ್ಸೆಪ್ಟ್, ರೈಟ್? 3 ಸತಿ ಹೇಳಿದ್ದೀನಿ ನಾನು, ರೈಟ್? ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. E is equal to 5PNZ divided by 60A. Okay. What we have to find? Flux. Flux ಆಚೆ ಇಟ್ಕೋ. ಫ್ಲಕ್ಸ್ ಆಚೆ ಇಟ್ಕೊಂಡ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್. ಅಲ್ಲಿಗೆ E ಇಂಟು 60A ಡಿವೈಡೆಡ್ ಬೈ ಇದ್ರ ಜೊತೆ ಏನಿರ್ತಾವು ಕೆಳಗಡೆ ಹಾಕ್ಬೇಕು. PNZ. ಸಬ್ಸ್ಟಿಟ್ಯೂಟ್ ಮಾಡು, ಆನ್ಸರ್ ಬಂದ್ಬಿಡುತ್ತೆ. ಅಲ್ಲಿಗೆ ಫ್ಲಕ್ಸ್ ಈಸ್ ಈಕ್ವಲ್ ಟು E ಕೊಟ್ಟಿಯಾನ, ವೆರಿ ಗುಡ್, ಕೊಟ್ಟಿಯಾನೆ. 265 60. What is A? 4. Parallel path is 4. P ಎಷ್ಟು ಕೊಟ್ಟಿಯಾನೆ? 4. ಸ್ಪೀಡ್ ಎಷ್ಟಿದೆ? ದಟ್ ಈಸ್ 1150. What is Z? 224. 224. ಅಲ್ಲಿಗೆ ಫ್ಲಕ್ಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಎಷ್ಟು ಬರುತ್ತೆ ಅಷ್ಟೇ ಬರೀ, ನೋ ಪ್ರಾಬ್ಲಮ್, ರೈಟ್? ನೋಡಿ, ಇಲ್ಲಿ ಯಾವ್ದು ಪವರ್ಸ್ ಇಲ್ಲ, ಅದಕ್ಕೆ ಎಲ್ಲೂ ಬ್ರಾಕೆಟ್ ಹಾಕಿಲ್ಲ ನಾನು. ಯಾಕಂದ್ರೆ ಎಲ್ಲರೂ ಹಾಕಿದ ಬ್ರಾಕೆಟ್ ಎಲ್ಲೂ ಹಾಕಿಲ್ಲ. ಯಾಕೆ ಅಂತಂದ್ರೆ ಎಲ್ಲೂ ಪವರ್ಸ್ ಕಾಣ್ತಾ ಇಲ್ಲ. 10 to the power of -3 ಯಾವ ತರ ಕಾಣ್ತಿಲ್ಲ. ಸೊ ಹಂಗಾಗಿ ಹಾಕಿಲ್ಲ. ಇಲ್ಲಿ ನೋಡಿ, ಸಿಂಪಲ್. 265 ಇಂಟು 60 ಇಂಟು 4 ಡಿವೈಡೆಡ್ ಬೈ ಬ್ರಾಕೆಟ್ ಹಾಕೊಳ್ಳಿ, ಹೋಲ್ ಪವರ್ 4 ಇಂಟು 1150 ಇಂಟು 224. ನೋಡಿ 0. ನೋಡಿ ಆನ್ಸರ್ ಎಷ್ಟು ಬರುತ್ತೆ ಅಷ್ಟೇ ಬರೀ. 0.6172 ವೆಬರ್. ಯೂನಿಟ್ ಬರೀಬೇಕು, ನೆನ್ಪಿಡ್ಕೊಳ್ಳಿ. 0.0612 ವೆಬರ್, ಅಥವಾ ಇದನ್ನ 6.172 ಮಿಲಿ ವೆಬರ್ ಅಂತ ಬರೀರಿ. ಅವಾಗ ಮತ್ತೆ ನೀವು ಕನ್ಫ್ಯೂಷನ್ ಆಗೋದು ಬೇಡ. ಏನ್ ತೋರಿಸುತ್ತೋ ಕ್ಯಾಲ್ಕುಲೇಟರ್ ಅದನ್ನೇ ಬರೀರಿ. ಫ್ಲಕ್ಸ್ ಈಸ್ ಈಕ್ವಲ್ ಟು 5 ಈಸ್ ಈಕ್ವಲ್ ಟು 0.0612 ವೆಬರ್. WB ಅಂದ್ರೆ ವೆಬರ್ ಅಂತ ಕರಿತೀವಿ. ಇಟ್ ಇಸ್ ಅ ಯೂನಿಟ್ ಆಫ್ ಫ್ಲಕ್ಸ್. ಫ್ಲಕ್ಸ್ ನ ಯೂನಿಟ್ ಏನು? ವೆಬರ್, ರೈಟ್? ಸೊ ನೋಡಿ, ಇಷ್ಟೆಲ್ಲ ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಫಾರ್ಮುಲಾ ಒಂದು ನೀವು ಅರ್ಥ ಮಾಡ್ಕೋಬೇಕು. ಫ್ಲಕ್ಸ್ ನ ಆಚೆ ಇಟ್ಕೊಂಡ್ರೆ ಇದು ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿಗೆ E ಇಂಟು 60 ಡಿವೈಡೆಡ್ ಬೈ PNZ. ಇದ್ರ ಜೊತೆ ಏನ್ ಅಂಟ್ಕೊಂಡಿರುತ್ತೋ ಅದನ್ನ ಕೆಳ ಹಾಕ್ಬೇಕು. ಇದ್ರ ಜೊತೆ ಏನ್ ಅಂಟ್ಕೊಂಡಿರುತ್ತೆ ಅವ್ನು ಕೆಳ ಹಾಕಿ. ಸಿಂಪಲ್ ಕಾನ್ಸೆಪ್ಟ್, ರೈಟ್? ಸೊ ಅರ್ಥ ಆಯ್ತು ಅನ್ಕೊಂಡಿನಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ರೆ ಆನ್ಸರ್ ತೆಗಿ, ರೈಟ್? ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ನ ಕೊನೆಯ ಪ್ರಾಬ್ಲಮ್, 4ನೇದು. Fourth one.
Fourth problem. The armature of a 6-pole DC generator has wave winding contains 660 conductors, 660 conductors, 660 conductors. Calculate the generated EMF. Calculate the generated EMF when flux per pole equation आगता है but बरीदेंगे flux per pole is 60 milliweber. ನೋಡ್ರಿ milli ಕೊಟ್ಟ milli ಅಂದ್ರೆ 10 to the power of -3 60 milliweber and the speed is 250 rpm and the speed is 250 rpm. At what speed the armature driven in order to generate an EMF of 550 volts 550 volts. Okay, if flux per pole is reduced to 58 milliweber. ನೋಡಿ milli ಕೊಟ್ಟ 10 to the power of -3. ಇದು ಅಷ್ಟೇ ಒಂದು ಕ್ವೆಶ್ಚನ್ ರೈಸ್ ಆಗಿದೆ, ಬಂದಿರೋ ಕ್ವೆಶ್ಚನ್ ಇದು. ಇಲ್ಲಿ ಕ್ವೆಶ್ಚನ್ ಒಂದು 2-3 ಸರಿ ಓದಿ ಗೊತ್ತಾಗುತ್ತೆ. ಫಸ್ಟ್ ಕೆಲಸನೇ ಅದು 2-3 ಸರಿ ಓದಬೇಕು. The armature of a 6-pole DC generator as wave winding contains 660 conductors. Calculate the generated EMF when flux per pole is 60 milliweber and the speed is 250 rpm. ನೋಡಿ ಇಲ್ಲಿವರೆಗೂ ಒಂದು ಕ್ವೆಶ್ಚನ್ ಆಗುತ್ತೆ. At what speed of the armature driven in order to generate an EMF of 550 volts if flux per pole is reduced to 58 milliweber. ನೋಡಿ ಇದು ಒಂದು ಕ್ವೆಶ್ಚನ್ ಆಗುತ್ತೆ. ಅಂದ್ರೆ ಇಲ್ಲಿ 2 ಪ್ಯಾರಾಮೀಟರ್ ಕಂಡು ಕೊಟ್ಟಿಯಾನೆ. ಒಂದು ಪ್ಯಾರಾಮೀಟರ್ ಏನು, ಕ್ಯಾಲ್ಕುಲೇಟ್ ದ ಜನರೇಟೆಡ್ ವೋಲ್ಟೇಜ್ ಒಂದು. ಇನ್ನೊಂದು ಪ್ಯಾರಾಮೀಟರ್ ಏನ್ ಕೇಳಿದಾನೆ, ಸ್ಪೀಡ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಅಂದ್ರೆ ಇಲ್ಲಿ ನೀವು ಎರಡನ್ನ ಕಂಡುಹಿಡಿಯಬೇಕು, ಒಂದು ವೋಲ್ಟೇಜ್ ಕಂಡುಹಿಡಿಯಬೇಕು, ಇನ್ನೊಂದು ಸ್ಪೀಡ್ ಅನ್ನ ಕಂಡುಹಿಡಿಯಬೇಕು. ಬಟ್ ಇಲ್ಲಿ ಸ್ಪೀಡ್ ಕೊಟ್ಟಿರಲ್ಲ ಸರ್ 250 rpm. ಈ 250 rpm ದಿಸ್ ಶುಡ್ ಬಿ ಕಂಟೆನ್ಸ್ ಟು ದ ಫಸ್ಟ್ ಕೇಸ್. ಈ ಕೇಸಿಗೆ ಏನಾಗುತ್ತೆ, 250 rpm ಆಡ್ ಆಗುತ್ತೆ. ಬಟ್ ಇಲ್ಲಿ ಏನ್ ಮಾಡ್ಬಿಟ್ಟಿಯಾನೆ, at what speed the armature driven in order to generate the 550 volts 550 ವೋಲ್ಟ್ ಜನರೇಟ್ ಆಗೋದಕ್ಕೆ ಎಷ್ಟು ಸ್ಪೀಡ್ ಬೇಕು, 550 ವೋಲ್ಟ್ ಜನರೇಟ್ ಆಗೋದಕ್ಕೆ ಎಷ್ಟು ಸ್ಪೀಡ್ ಬೇಕು. ಇದು ಎರಡನೇ ಕೇಸ್ ಅಂತ ಬಹಳ ಸಿಂಪಲ್. ಫಸ್ಟ್ ಒಂದೊಂದೇ ಕೇಸ್ ಅರ್ಥ ಮಾಡ್ಕೊಳ್ಳಿ. The armature of a 6-pole DC generator as a wave winding contains 660 conductors. Calculate the generated EMF and flux per pole is 60 milliweber and the speed is 250 rpm. ಇಲ್ಲಿವರೆಗೂ ಒಂದು ಕ್ವೆಶ್ಚನ್.
ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ರಿ. ಕ್ಯಾಲ್ಕುಲೇಟ್ ದ ಜನರೇಟೆಡ್ EMF ಅಂತ ಇದೆ. ಫಸ್ಟ್ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಬರೀತೀನಿ ನೋಡಿ. ಗಿವನ್ ದ ಆರ್ಮೇಚರ್ ಆಫ್ ಎ 6 pole P is equal to 6. ಈಗ ಪಟ ಮಾಡಬೇಕು, ಯಾಕಂದ್ರೆ ಆಲ್ರೆಡಿ 3 ಪ್ರಾಬ್ಲಮ್ ಸಾಲ್ವ್ ಮಾಡಿದಿರಿ. ಹೌದಾ? ಈಗ ವರ್ಕಿಂಗ್ ಜಾಸ್ತಿ ಆಗಬೇಕು. DC ಜನರೇಟೆಡ್ ಆಸ್ ವೇವ್ ವೈಂಡಿಂಗ್. ವೇವ್ ವೈಂಡಿಂಗ್ ಅಂದ್ರೆ A is equal to, ವೆರಿ ಗುಡ್, 2, ರೈಟ್? ವೇವ್ ವೈಂಡಿಂಗ್ A is equal to 2. ಓಕೆ. ಕಂಟೈನ್ಸ್ 660 ಕಂಡಕ್ಟರ್ಸ್. ಇಲ್ಲಿ ಏನು ಕಂಡಿಲ್ಲ, ಅವನು ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಅಲ್ಲಿ ಮುಂಚೆ ಆದ್ರೆ 54 ಸ್ಲಾಟ್ಸ್ ಅಲ್ಲಿ ಒಂದು ಸ್ಲಾಟ್ ಅಲ್ಲಿ 20 ಕಂಡಕ್ಟರ್, ಒಂದು ಸ್ಲಾಟ್ ಅಲ್ಲಿ 16 ಕಂಡಕ್ಟರ್, ಈ ತರ ಕೊಡೋನು. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ 660 ಕಂಡಕ್ಟರ್. ಟೋಟಲ್ ಆರ್ಮೇಚರ್ ಅಲ್ಲಿ ಎಷ್ಟಿದಾವೆ ಕಂಡಕ್ಟರ್ಸ್ ಗಳು? 660 ಕಂಡಕ್ಟರ್. Z is equal to 660. ಕ್ಲೋಸ್. ಕ್ಯಾಲ್ಕುಲೇಟ್ ದ ಜನರೇಟೆಡ್ EMF and flux per pole. ಇಲ್ಲಿ ಕೊಟ್ಟಿ ನೋಡಿ. ಫ್ಲಕ್ಸ್ ಪರ್ ಪೋಲ್ ಈಸ್ 60 ಮಿಲಿ ವೆಬರ್, 60 ಮಿಲಿ ವೆಬರ್. ಫ್ಲಕ್ಸ್ ಈಸ್ ಈಕ್ವಲ್ ಟು 60 ಇಂಟು ಮಿಲಿ ಅಂದ್ರೆ ಎಷ್ಟು? 10 to the power of -3 ವೆಬರ್. ಮಿಲಿ ಅಂದ್ರೆ 10 to the power of -3. And the speed is 250 RPM. N is equal to 250 RPM. What you have to find? Calculate the generated EMF. ಇದು ಬಿಟ್ಬಿಡಿ, ನೋಡಕ್ ಹೋಗ್ಬಿಡಿ ಇಲ್ಲಿಂದ. ಇದು ಸೆಕೆಂಡ್ ಕೇಸಿಗೆ ಬಂದ್ಬಿಡುತ್ತೆ. ಇದೇನಾಗ್ಬಿಡುತ್ತೆ? ಸೆಕೆಂಡ್ ಕೇಸಿಗೆ ಬಂದ್ಬಿಡುತ್ತೆ. ಇಲ್ಲಿವರೆಗೂ ಮಾತ್ರ ಫಸ್ಟ್ ಕೇಸು, ಇಲ್ಲಿವರೆಗೂ ಸೆಕೆಂಡ್. ಯಾವುದು ನೆಕ್ಸ್ಟ್ ಇನ್ನೊಂದು ಪ್ಯಾರಾಮೀಟರ್ ಅವನು ಏನಾರ ಕಂಡುಹಿಡಿಯಕ್ಕೆ ಕೇಳಿದ ಅಂದ್ರೆ ಅದನ್ನ ಸೆಕೆಂಡ್ ಕೇಸ್ ಮಾಡ್ಕೊಂಬಿಡಿ. ಬಟ್ ವಾಟ್ ಸ್ಪೀಡ್ ಅಂತ ಕೇಳಿದ ಅವನು. ವಾಟ್ ಸ್ಪೀಡ್ ಅಂದ್ರೆ ನೆಕ್ಸ್ಟ್ ಕೇಸ್ ಅದು. ನೆಕ್ಸ್ಟ್ ಸ್ಪೀಡ್ ಕಂಡುಹಿಡಿಯಬೇಕು. ಫಸ್ಟ್ ವೋಲ್ಟೇಜ್ ಕಂಡುಹಿಡಿ, ಆಮೇಲೆ ಸ್ಪೀಡ್ ಕಂಡುಹಿಡಿ ಅಂತ ಅರ್ಥ. ಫಸ್ಟ್ ಈಗ ಜನರೇಟೆಡ್ EMF ನ ಕಂಡುಹಿಡಿಯಬೇಕು. ವಾಟ್ ಈಸ್ ಜನರೇಟೆಡ್ EMF? E is equal to question mark. ಸಿಂಪಲ್. ಫಸ್ಟ್ ಇದನ್ನ ಮುಗಿಸ್ಕೊಂಬಿಡಿ. ಸೊಲ್ಯೂಷನ್ ಫಾರ್ಮುಲಾ ಗೊತ್ತು ನಮಗೆ. E is equal to 5p NZ by 60A. 5p NZ by 60A. ಅಲ್ಲಿ E is equal to, what is 5? 60 into 10 to the power of -3. ನೋಡಿ, ಬ್ರಾಕೆಟ್ ಹಾಕಿದ್ದೀನಿ. ಯಾಕೆಂತ ಗೊತ್ತಿರ್ಬೇಕು. ಇಲ್ಲಿ ಪವರ್ಸ್ ಬಂತು ಅಂದ್ರೆ ಬ್ರಾಕೆಟ್ ಹಾಕೊಂಡ್ಬಿಡ್ಬೇಕು. ಇಂಟು ಪೋಲ್ ಎಷ್ಟಿದೆ? 6. ಸ್ಪೀಡ್ ಎಷ್ಟಿದೆ? ದಟ್ ಈಸ್ 250. ವಾಟ್ ಈಸ್ ಕಂಡಕ್ಟರ್? 660 divided by what is 60 and what is wave winding? A is equal to, just ಅಲ್ಲಿ ಏನಿದೆ ಅದನ್ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. E is equal to, just ಕ್ಯಾಲ್ಕುಲೇಟರ್ ತಗೊಳ್ಳಿ, ಬ್ರಾಕೆಟ್ ಹಾಕೊಳ್ಳಿ. 60 into 10 to the power of -3 ಬ್ರಾಕೆಟ್ ಕ್ಲೋಸ್, into 6 into 250 into 660 divided by 120. 495 ವೋಲ್ಟ್ಸ್ ಬರುತ್ತೆ. 495 ವೋಲ್ಟ್ಸ್ ಬರುತ್ತೆ, ರೈಟ್? ಅಲ್ಲಿಗೆ E is equal to 495 ವೋಲ್ಟ್ಸ್. ಒಂದು ಪ್ರಾಬ್ಲಮ್, ಇಷ್ಟು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದಂಗೆ ಆಯ್ತು. ಇಷ್ಟನ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಕೇಳಿದ ಪ್ರಶ್ನೆ. At what speed the armature driven in order to generate an EMF of 550 volt if flux per pole is reduced to 58 milliweber? ಇದು ಎರಡನೇ ಪ್ರಶ್ನೆ ಆಯ್ತು. ಒಂದೇ ಕ್ವಶನ್, ಬಟ್ ಎರಡು ಕೇಸಸ್ ಕೂಡಿದೆ. ಎರಡು ಕೇಸಸ್ ಸಾಲ್ವ್ ಮಾಡಬೇಕು. ಈಗ ಒಂದು ಕೇಸ್ ಸಾಲ್ವ್ ಮಾಡಿದ್ರೆ ನೆಕ್ಸ್ಟ್ ಎರಡನೇ ಕೇಸ್ ಇಲ್ಲಿ ಹಾಕೋಬೇಕು. ಮತ್ತೆ ಗಿವನ್ ಹಾಕೊಳ್ಳಿ. At what speed of the armature driven in order to generate an EMF ಕೊಟ್ಟಿದ್ದೇನೆ. E ಎಷ್ಟು ಕೊಟ್ಟಿದ್ದೇನೆ? 550 ವೋಲ್ಟ್. ಜನರೇಟೆಡ್ ವೋಲ್ಟೇಜ್ ಕೊಟ್ಟೆ ನೋಡಿ. ಜನರೇಟೆಡ್ ವೋಲ್ಟೇಜ್ 550 ವೋಲ್ಟ್ಸ್. ನೆಕ್ಸ್ಟ್ ಈ ಫ್ಲಕ್ಸ್ ಪರ್ ಪೋಲ್ ಈಸ್ ರೆಡ್ಯೂಸ್ಡ್ ಟು 58 ಮಿಲಿವೆಬರ್. ಫ್ಲಕ್ಸ್ ಅಂದ್ರೆ 58 ಮಿಲಿವೆಬರ್, ರೈಟ್? 10 to the power of -3 ವೆಬರ್. 58 into 10 to the flux per pole is reduced to 58 milliweber. ಇನ್ನು ಉಳಿದಿರೋ ಪ್ಯಾರಾಮೀಟರ್ ಇವುಗಳನ್ನ ತಗೊಂಡ್ಬಿಟ್ರೆ ಆಯ್ತು. ಉಳಿದಿರೋ ಪ್ಯಾರಾಮೀಟರ್ಗಳನ್ನ ಇವನೇ ತಗೊಂಡು. ವೇವ್ ವೈಂಡ್ ಅಂತ ಕೇಳಿದಾನೆ. ವೇವ್ ವೈಂಡಿಂಗ್ ಅಂದ್ರೆ A is equal to 2. What is pole? Pole is equal to 6. What we have to find? Speed. ಈಗ ಇಲ್ಲಿ ಏನಿರುತ್ತೋ ಉಳಿದಿದ್ದು ಅದೇ ತಗೊಳ್ಳಿ. ಇದೇ ಕ್ವಶನ್ ಇಸ್ ಕಾಮನ್. ಆರ್ಮೇಚರ್ ಆಫ್ 6 ಪೋಲ್ ಇದೆ. ಅಲ್ಲಿಗೆ ಪೋಲ್ ಇಸ್ P is equal to 6. ವೇವ್ ವೈಂಡಿಂಗ್ ಅಂತ ಕೇಳಿದಾನೆ. A is equal to 2. ಇಲ್ಲಿ ಚೇಂಜ್ ಆಗ್ತಿರೋದು ಏನು ಅಂದ್ರೆ ಈ ಕ್ವಶನ್ ನಲ್ಲಿ ಏನಿದೆ ಅದನ್ನ ಪ್ಯಾರಾಮೀಟರ್ ತಗೋಬೇಕು. ಅಟ್ ವಾಟ್ ಸ್ಪೀಡ್ ದ ಆರ್ಮೇಚರ್ ಡ್ರಿವನ್ ಇನ್ ಆರ್ಡರ್ ಟು ಜನರೇಟ್ ಅನ್ EMF ಆಫ್ 550 ವೋಲ್ಟ್ಸ್. 550 ವೋಲ್ಟ್. ಇಲ್ಲಿ 550 ವೋಲ್ಟ್ ನೀವು ಜನರೇಟೆಡ್ ವೋಲ್ಟೇಜ್ ಅಂತ ತಗೋಬೇಕು. E is equal to 550 ವೋಲ್ಟ್ಸ್. ಈ ಫ್ಲಕ್ಸ್ ಪರ್ ಪೋಲ್ ಇಸ್ ರೆಡ್ಯೂಸ್ಡ್ ಟು 58 ಮಿಲಿವೆಬರ್. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಫ್ಲಕ್ಸ್ ಚೇಂಜ್ ಮಾಡೋಣ. ಫ್ಲಕ್ಸ್ ಎಷ್ಟಿದೆ? 58 ಮಿಲಿವೆಬರ್. ಉಳಿದಿದ್ದು ಸೇಮ್ ಆಗುತ್ತೆ. ಅಗೇನ್ ಫಾರ್ಮುಲಾ. ಸೊಲ್ಯೂಷನ್. What is formula? E is equal to 5p NZ divided by 60A. What you have to find? Speed.
ನಾವು ಕಂಡುಹಿಡಿಯಬೇಕಾಗಿರೋದು ಸ್ಪೀಡ್ ಕಂಡುಹಿಡಿಯಬೇಕಾಗಿರೋದು. ಬಟ್ ಇಲ್ಲಿ ಜನರೇಟೆಡ್ ವೋಲ್ಟೇಜ್ ಫಾರ್ಮುಲಾ ಇರೋದು E = 5p/NZ/60. ಆಗಲೇ ಹೇಳಿದೆ ನಾನು, ಫ್ಲಕ್ಸ್ ಕಂಡುಹಿಡಿಯಬೇಕು, ಫ್ಲಕ್ಸ್ ಆಚೆ ಇಟ್ಕೋಬೇಕು. ಇಲ್ಲಿ ಕಂಡುಹಿಡಿಯಬೇಕಾದ್ರೆ ಯಾವುದು ಎನ್, ಉಳಿದಿರೋದೆಲ್ಲ ಕೊಟ್ಬಿಡಿ ಎನ್ ಅನ್ನು ಕಂಡುಹಿಡಿಯಬೇಕು. ಎನ್ ಆಚೆ ಇಟ್ಕೋ, ಸಿಂಪಲ್, ನೀವೇ ಬರೀಬಹುದು ಇದನ್ನ. ಎನ್ = ಫಸ್ಟ್ ಕೆಲಸ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಆಯ್ತು. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಲ್ಲಿ E × 60A ಡಿವೈಡೆಡ್ ಬೈ ಇದ್ರ ಜೊತೆ ಏನ್ ಅಂಟ್ಕೊಂಡಿದೆ, ಇವುಗಳ ಜೊತೆ ಏನ್ ಅಂಟ್ಕೊಂಡಿದೆ, ಏನೇನ್ ಅಂಟ್ಕೊಂಡಿದೆ, 5 ಅಂಟ್ಕೊಂಡಿದೆ, P ಅಂಟ್ಕೊಂಡಿದೆ, Z ಅಂಟ್ಕೊಂಡಿದೆ. ಅಲ್ಲಿಗೆ 5PZ. ಇನ್ನೊಂದ್ಸತಿ ಬರೀತೀನಾ? ಬರೀ ಇನ್ನೊಂದ್ಸತಿ. ಸೊಲ್ಯೂಷನ್ E = 5PNZ ಡಿವೈಡೆಡ್ ಬೈ 60A. ಹೌದಾ? ನಾವು ಕಂಡುಹಿಡಿಯಬೇಕಾಗಿರೋದು ಎನ್. ಹೌದಾ? ಎನ್ ಕಂಡುಹಿಡಿಯಬೇಕಾದ್ಮೇಲೆ ಎನ್ ಆಚೆ ಇಟ್ಕೋಬೇಕು. ಎನ್ ಕಂಡುಹಿಡಿಯಬೇಕು ಅಂದ್ರೆ ಎನ್ ಆಚೆ ಇಟ್ಕೋಬೇಕು. ಎನ್ ಅನ್ನು ಆಚೆ ಇಟ್ಕೊಳ್ಳಿ. = ಇಲ್ಲೇನು ಯೋಚನೆ ಮಾಡೋದೇ ಬೇಡ, ಕ್ರಾಸ್ ಮಲ್ಟಿಪ್ಲಿಕೇಶನ್. ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್, E × 60A. ಇದು ಮೇಲ್ ಬರಬೇಕು ಕಾನ್ಸೆಪ್ಟ್. E × 60A ಡಿವೈಡೆಡ್ ಬೈ ಇದ್ರ ಜೊತೆ ಏನೇನ್ ಅಂಟ್ಕೊಂಡಿದೆ, ಇದ್ರ ಜೊತೆ ಏನೇನ್ ಎನ್ ಜೊತೆ ಏನೇನ್ ಅಂಟ್ಕೊಂಡಿದೆ ಅವು ಕೆಳಗೆ ಬರಬೇಕು. ಅಲ್ಲಿಗೆ 5PZ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪಲ್. N = E ಎಷ್ಟಿದೆಯಪ್ಪ? 550 × 60. A ಎಷ್ಟು? 2. 5 ಬೆಲೆ ಎಷ್ಟು ಕೊಟ್ಟಿಯಾನೆ? 58 ಇಂಟು, ನೋಡಿ ಇಲ್ಲಿ ಬ್ರಾಕೆಟ್ ಹಾಕೋಬೇಕು, 58 × 10⁻³ ನೋಡಿ ಹೇಳಿದ್ದೀನಿ. ಇಲ್ಲಿ ಏನ್ ಹಾಕೋಬೇಕು? ಬ್ರಾಕೆಟ್ ಹಾಕೋಬೇಕು. 58 × 10⁻³ ಇಂಟು ಪೋಲ್ ಎಷ್ಟು? 6. Z ಎಷ್ಟು? Z ಸೇಮ್ ಕಾಮನ್. ಸೊ ಇಲ್ಲಿ ಎಷ್ಟು ತೊಗೊಂಡಿದ್ರಿ? Z 660. Z ಎಷ್ಟು ಬರುತ್ತೆ? 660. ಚೇಂಜ್ ಏನಾಗಲ್ಲ, ಅಷ್ಟೇ ಬರುತ್ತೆ. Z = 660. 660. Z ಚೇಂಜ್ ಆಗಲ್ಲ. ಇಲ್ಲಿ ಏನ್ Z ಇದೆಯೋ ಅದೇ Z. ಇಲ್ಲಿ ಚೇಂಜ್ ಆಗೋದಿಷ್ಟೇ, ಒಂದು ಜನರೇಟೆಡ್ ವೋಲ್ಟೇಜ್, ಇನ್ನೊಂದು ಫ್ಲಕ್ಸ್ ಪರ್ ಪೋಲ್. ಇವೆರಡೇ ಮಾತ್ರ ನೀವು ಸಪರೇಟ್ ಆಗಿ ಬರ್ಕೋಬೇಕು. ಉಳಿದಿರೋದು ಇದೇ ಪ್ಯಾರಾಮೀಟರ್ಗಳನ್ನ ತಗೋಬೇಕು. ಅಲ್ಲಿಗೆ Z = 660. ಇದನ್ನ ಸಾಲ್ವ್ ಮಾಡ್ರಿ. ಅಲ್ಲಿ ಎಷ್ಟಾಗುತ್ತೆ ನೋಡ್ರಿ? 550 × 60 × 2 ಡಿವೈಡೆಡ್ ಬೈ ಬ್ರಾಕೆಟ್ ಹಾಕೋಬೇಕು, ಹೇಳಿದ್ದೀನಿ ಆಯ್ತಾ. ಫಸ್ಟ್ 58 × 10⁻³ ಬ್ರಾಕೆಟ್ ಕ್ಲೋಸ್ ಇಂಟು 6 × 660 ಬ್ರಾಕೆಟ್ ಕ್ಲೋಸ್. ನೋಡಿ 287.35 RPM ಬರ್ತಾ ಇದೆ. N = 287.35 RPM ಬರಿಬೇಕು. ಯೂನಿಟ್ಗಳು ನೀವು ಬರೀಲಿಲ್ಲ ಅಂದ್ರೆ ಉತ್ತರ ತಪ್ಪು ಬರುತ್ತೆ. 287.35 RPM. RPM ಅಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್, ಅದು ಹೇಳ್ಬೇಕು. N ಗೆ ಯೂನಿಟ್ ಏನು? RPM, ರೆವಲ್ಯೂಷನ್ ಪರ್ ಯೂನಿಟ್, ರೈಟ್? ನೋಡಿ, ದಿಸ್ ಇಸ್ ಅ ಕಾನ್ಸೆಪ್ಟ್. ಸೊ ಇದೇನಿಲ್ಲ, ಇದು ಒಂದೇ ಕ್ವಶನ್, 2 ಕೇಸ್ ಇದೆ ಅಷ್ಟೇ. ಫಸ್ಟ್ ಕೇಸ್ ಅನ್ನ ಒಂದ್ ಕಡೆ ಸಾಲ್ವ್ ಮಾಡ್ಕೊಂಡ್ರಿ, ವೆರಿ ಸಿಂಪಲ್. ಫಸ್ಟ್ ಕ್ಯಾಲ್ಕುಲೇಟ್ ದ ಜನರೇಟೆಡ್ EMF ಅಂತಿದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಸೆಕೆಂಡ್ ಕೇಸ್ ಅಲ್ಲಿ ಮತ್ತೆ ಗಿವನ್ ಬರ್ಕೊಳ್ಳಿ, ಮತ್ತೆ ಸೊಲ್ಯೂಷನ್ ಬರೀರಿ ಅಷ್ಟೇ. ಅಟ್ ವಾಟ್ ಸ್ಪೀಡ್ ದ ಆರ್ಮೇಚರ್ ಡ್ರಿವನ್ ಇನ್ ಆರ್ಡರ್ ಟು ಜನರೇಟ್ ಅನ್ EMF ಆಫ್ 550 ವೋಲ್ಟ್. ಅಲ್ಲಿ EMF ಕೊಟ್ಟಿಯಾನೆ. ಈ ಫ್ಲಕ್ಸ್ ಪರ್ ಪೋಲ್ ಇಸ್ ರಿಡ್ಯೂಸ್ ಟು 58 mV ಅಂತ ಕೊಟ್ಟಿಯಾನೆ. ಫ್ಲಕ್ಸ್ ಎಷ್ಟಿದೆ? 58 × 10⁻³ ವೆಬರ್ ಇದೆ. ಹೌದಾ? ಒಂದು ವೋಲ್ಟೇಜ್ ಕೊಟ್ಟಿಯಾನೆ, ಇನ್ನೊಂದು ಫ್ಲಕ್ಸ್ ಕೊಟ್ಟಿಯಾನೆ. ಇನ್ನು ಉಳಿದಿರೋ ಪ್ಯಾರಾಮೀಟರ್ ಸೇಮ್. ಇಲ್ಲಿ ವೇವ್ ವೈಂಡ್ ಆಗಿರೋದ್ರಿಂದ A = 2. ವೇವ್ ವೈಂಡಿಂಗ್ ಆಗಿರೋದ್ರಿಂದ A = 2. ಇನ್ನು ಆರ್ಮೇಚರ್ ಕಂಡಕ್ಟರ್ Z ಸೇಮ್ ಇರುತ್ತೆ, ಇಲ್ಲೂ ಅಪ್ಲೈ ಆಗುತ್ತೆ. Z = 660. ಇನ್ ಪೋಲ್ ಅದಷ್ಟೇ ಬರೀತೀರಾ. ಫೈನಲಿ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? N ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅಟ್ ವಾಟ್ ಸ್ಪೀಡ್ ಅಂತ ಕೇಳಿದಾನೆ. N ಕಂಡಿದ್ದು ಬಾರಿ ಸಿಲ್ವಾ? ಫಾರ್ಮುಲಾ E = 5PNZ/60A. ನನಗೆ ಬೇಕಾಗಿರೋದು N ಆಚೆ ಇಡ್ಕೋ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೇಲ್ ಬರಬೇಕು. E × 60A ಮೇಲ್ ಬರುತ್ತೆ. ಇದ್ರ ಜೊತೆ ಏನೇನು ಅಂಟ್ಕೊಂಡಿದೆ ಅವ್ನು ಕೆಳ ಹಾಕು, ಸಬ್ಸ್ಟಿಟ್ಯೂಟ್ ಮಾಡೋ ಉತ್ತರ ತೆಗಿ. ಆನ್ಸರ್ ಈಸ್ appeared, right? So ಅಲ್ಲಿಗೆ this chapter, first chapter in the DC machines and alternator is successfully completed. So in the digital technology, ಸೊ ನಾವುಗಳು ಸುಮಾರನ್ನ ಅಪ್ಲಿಕೇಬಲ್ ಮಾಡ್ಕೋಬೇಕಾಗುತ್ತೆ ಈಗ ಸಿಚುವೇಶನ್ ಅಲ್ಲಿ, ಪ್ಯಾಂಡಮಿಕ್ ಸಿಚುವೇಶನ್ಸ್ ಅಲ್ಲಿ. ಸೋ ಮೆನಿ ಡಿಜಿಟಲ್ ದಾರಿಗೆ ಬದಲಾವಣೆ ಆಗಬೇಕು. ವಿ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಡಿಜಿಟಲ್ ವೇ, ಅರ್ಥ ಆಯ್ತಾ? ಸೊ ಅದಕ್ಕೆ ಸೊ ಆದಷ್ಟು ಕ್ಲೀನಾಗಿ ವೀಡಿಯೋಸ್ಗಳನ್ನ ಪೇಷನ್ಸ್ ಆಗಿ, ಆಯ್ತಾ? ನೀವು ಪೇಷಂಟ್ ಆಗಿಬಿಡಿ, ಪೇಷನ್ಸ್ ಆಗಿ ನೀಟಾಗಿ ನೋಡಿ. ಪರ್ಸಿವರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ
ಎಲ್ಲ 13 ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಿ. ದೀಸ್ ಆರ್ ಆಲ್ ವಾಟ್ ಆರ್ ದ ಸಿಲೆಬಸ್ ಆ್ಯಸ್ ಪರ್ ದ DTE ಕರಿಕ್ಯುಲಮ್. ಅದಷ್ಟು ನಾನು ಈ 13 ವೀಡಿಯೋದಲ್ಲೂ ಮೊದಲನೇ ಚಾಪ್ಟ್ರಲ್ಲಿ ನಾನು ಅದನ್ನು ಸಕ್ಸಸ್ಫುಲಿ ಹೇಳಿದ್ದೀನಿ. ಸೊ ಇನ್ನು ಎರಡನೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ದಟ್ ಶುಡ್ ಬಿ ಇನ್ ದ ಪರ್ಫಾರ್ಮೆನ್ಸ್ ಆಫ್ DC ಜನರೇಟರ್. ಇದೇ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ. ಪರ್ಫಾರ್ಮೆನ್ಸ್ ಅಂತ ಬರುತ್ತೆ ಸೆಕೆಂಡ್ ಚಾಪ್ಟರ್. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಚರ್ಚೆ ಮಾಡೋಣ. ಸೊ ಹೋಪ್ ಯು ಅಂಡರ್ಸ್ಟುಡ್. ಸೊ ಮೈ ಇಂಟೆನ್ಷನ್ ಈಸ್ ದಟ್ ಓನ್ಲಿ ಡೋಂಟ್ ಲ್ಯಾಕ್ ದ ಸಬ್ಜೆಕ್ಟ್ಗಳು ಲ್ಯಾಕ್ ಆಗಬಾರ್ದು, ಕಾನ್ಸೆಪ್ಟ್ಗಳು ಲ್ಯಾಕ್ ಆಗಬಾರ್ದು. ಸೊ ದ್ಯಾಟ್ಸ್ ಅವರ್ ಇಂಟೆನ್ಷನ್. ಸೊ ಪ್ಲೀಸ್ follow my channel and please subscribe my channel. If any problem or queries, please comment me. I will suggest or I will guide whatever the problems you have. Comment me. So then I know. So ದಯವಿಟ್ಟು subscribe ಮಾಡಿ. Thank you.